ಹಾಯ್ ಗೈಸ್, ನಾನಿವತ್ತು ವಿಲಂಗು ಅನ್ನುವ ತಮಿಳ್ ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒನ್ಲೈನ್ ಸ್ಟೋರಿ ಏನಂದ್ರೆ, ಪೊಲೀಸ್ನವ್ರಿಗೆ ಕಾಡಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಆದ್ರೆ ಸ್ವಲ್ಪ ಹೊತ್ತು ಪೊಲೀಸ್ನವರು ಈ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಬಾಡಿ ಇದ್ದ ಜಾಗದಿಂದ ರೋಡಿಗೆ ಬಂದು ಮತ್ತೆ ರಿಟರ್ನ್ ಹೋಗಿ ನೋಡೋ ಅಷ್ಟ್ರಲ್ಲಿ ಆ ಬಾಡಿಲಿದ್ದ ತಲೆ ಮಿಸ್ಸಿಂಗ್. ಹಾಗಾದ್ರೆ ಆ ತಲೆ ಇಲ್ಲಿ, ಈ ಬಾಡಿ ಇಲ್ಲಿಗೆ ಬಂದಿದ್ದಾದ್ರೂ ಹೇಗೆ ಅನ್ನೋ ಕಥೆನ ಹಲವು ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿರ್ತಾರೆ. ಸೀರೀಸ್ ನ ಸ್ಟಾರ್ಟಿಂಗ್ ನಲ್ಲಿ ಯಾರೋ ಒಂದು ಡೆಡ್ ಬಾಡಿನ ಕಾಡಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೂಟ್ ಅಲ್ಲಿ ಬರ್ತಾ ಇದ್ದ ಕಾನ್ಸ್ಟೇಬಲ್ ಗೆ ಒಂದು ಕಾಲ್ ಬಂದಿದ್ರಿಂದ ಗಾಡಿ ನಿಲ್ಸಿ ಮಾತಾಡ್ತಾ ಇದ್ದಾರೆ. ಆಗ ಯಾವ್ದೋ ಲೈಟ್ ಪಾಸ್ ಆದಂಗೆ ಫೀಲ್ ಆಗಿದ್ರಿಂದ ಕಾಲ್ ಕಟ್ ಮಾಡಿ, ಹೇ ಯಾರೋ ಅದು. ಆದ್ರೆ ಆ ಕಡೆಯಿಂದ ನೋ ರೆಸ್ಪಾನ್ಸ್. ಮೇ ಬಿ ಯಾವ್ದೋ ಪ್ರಾಣಿ ಇರ್ಬೋದು ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಒಂದು ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಈ ಸ್ಟೇಷನ್ ನಲ್ಲಿ ರವಿ ಅನ್ನುವ ವ್ಯಕ್ತಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಸ್ಟೇಷನ್ ನಲ್ಲಿರೋರ್ಗೆ ಟೀ ತಂದು ಕೊಡೋದು, ಏನಾದ್ರೂ ಫೈಲ್ ಕೇಳಿದ್ರೆ ಕೊಡೋದು, ಇದೇ ಇವನ್ ಕೆಲ್ಸ. ಇವರು SI ಪರ್ದಿ. ಊರಲ್ಲಿ ಇವತ್ತು ಪೂಜೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಪರ್ದಿ ಇವತ್ ನಾನು ಊರ್ ಕಡೆ ಹೋಗ್ತಾ ಇದ್ದೀನಿ, ನೀನೇ ಇವತ್ತು ಸ್ಟೇಷನ್ ಇನ್ಚಾರ್ಜ್ ತಗೊಂಡು ನೋಡ್ಕೋಬೇಕು ಅಂತ. ಈಗ MLA ಕಡೆಯವನ್ ಬಂದು, ನಮ್ MLA ಅವ್ರ ಭಾವ ಕಾಣ್ತಿಲ್ಲ ಅಂತ ಇದಕ್ಕೂ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅಲ್ವಾ, ಏನಾದ್ರೂ ಲೀಡ್ ಸಿಕ್ತಾ? ಇಲ್ಲ ರೀ, ಸದ್ಯಕ್ಕೆ ಆತರ ಏನು ಲೀಡ್ ಸಿಕ್ಕಿಲ್ಲ. ನಿಮ್ MLA ಬೇರೆ ಸೀಕ್ರೆಟ್ ಆಗಿ ಡೀಲ್ ಮಾಡೋದಕ್ಕೆ ಹೇಳಿದ್ದಾರೆ ಅಲ್ವಾ, ಏನಾದ್ರೂ ಲೀಡ್ ಸಿಕ್ಕಿದ್ರೆ ಹೇಳ್ತೀನಿ. ನೆಕ್ಸ್ಟ್ ಒಬ್ರು ತಾತ, ನನ್ ಮಗಳ ಮದ್ವೆಗೆ ಅಂತ ಸೇರ್ಸಿಟ್ಟಿದ್ದ ಒಡವೆಗಳನ್ನ ಯಾರೋ ಕಳ್ತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಎಂಕ್ವೈರಿಗೆ ಮನೆ ಹತ್ರ ಹೋಗ್ತಾರೆ, ಮನೆ ಬೀಗ ಹೊಡೆದಿಲ್ಲ. ಈ ತಾತ ಹಾಗೇನೆ ಅವ್ರ ಹೆಂಡತಿ ಹೊರಗಡೆ ಹೋದ್ ಗ್ಯಾಪ್ ನಲ್ಲೇ ಕಳ್ತನ ಆಗಿದೆ. ಮನೆಯೆಲ್ಲ ಸುತ್ತಾಡಿ ಪರದಿ ಅಸಿಸ್ಟೆಂಟ್ ಗೆ ಹೇಳ್ತಾರೆ, ಈ ಮನೇಲಿರೋ ಲೇಡೀಸ್ ಇನ್ನರ್ ವೇರ್ ಏನಾದ್ರೂ ಮಿಸ್ಸಿಂಗ್ ಆಗಿದ್ಯಾ ಕೇಳು ಅಂತ. ಪರದಿ ಗೆಸ್ ಮಾಡಿದ್ದು ಕರೆಕ್ಟ್. ಈ ಲೇಡಿಯ ಒಳ ಉಡುಪು ಕಾಣ್ತಿಲ್ವಂತೆ. ಇವ್ರ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿರೋ ಯಾರು ಕೂಡ ಈ ಕಳ್ತನ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಮನೆಯವರು ಕೀನ ಶೂ ಸ್ಟ್ಯಾಂಡ್ ಅಲ್ಲಿ ಇಟ್ಟು ಹೋಗ್ತಿದ್ರಂತೆ. ಮೇ ಬಿ ಈ ವಿಷಯ ಕಳ್ಳಂಗೆ ಗೊತ್ತಿತ್ತು. ಗಂಡ ಹೆಂಡತಿ ಹೊರಗಡೆ ಹೋದ್ ಗ್ಯಾಪ್ ನಲ್ಲಿ ಕಳ್ತನ ಮಾಡಿದ್ದಾನೆ ಅಂತ ಡೌಟ್ ಶುರುವಾಗುತ್ತೆ. ಆಗ ಅಸಿಸ್ಟೆಂಟ್, ಸರ್ ಲಂಗ ಕಾಣ್ತಿಲ್ಲ ಅಂತ ಲೇಡಿ ಹೇಳ್ತಿದ್ರು. ಹಾಗಾದ್ರೆ ಲಂಗ ರಮೇಶ್ ಕಳ್ತನ ಮಾಡಿರ್ಬೋದಾ? ಚಾನ್ಸೇ ಇಲ್ಲ. ಅವನ್ ಕಳ್ತನ ಮಾಡಿದ್ರೆ ಅವ್ನ್ ಲೇಡೀಸ್ ಇನ್ನರ್ ವೇರ್ ನ ಟಚ್ ಮಾಡಲ್ಲ. ಆದ್ರೆ ಇಲ್ಲಿ ಎರಡು ಮಿಸ್ಸಿಂಗ್. ಸೊ ಹಾಗಾದ್ರೆ ನಮ್ನ ಕನ್ಫ್ಯೂಸ್ ಮಾಡೋಕೆ ಕಾಪಿ ಕ್ಯಾಟ್ ಕಳ್ತನ ನಡೆದಿದೆ ಅನ್ಸುತ್ತೆ. ಇನ್ನು ಪರ್ದಿಗೆ ಮದುವೆ ಆಗಿದೆ. ಹೆಂಡತಿ ಹೆಸರು ರೇವತಿ. ಅವಳು ಪ್ರೆಗ್ನೆಂಟ್ ಆಗಿದ್ರೂನು ಇವನು ಕೆಲ್ಸದಲ್ಲಿ ಬ್ಯುಸಿ ಇರೋದ್ರಿಂದ ಜೊತೆಲಿದ್ದು ನೋಡ್ಕೊಳ್ಳೋಕ್ ಆಗ್ತಿಲ್ಲ. ಕೊನೆಗೂ ಒಡವೆ ಕಳ್ತನ ಮಾಡಿದ್ದ ಕಳ್ಳ ಸಿಗ್ತಾನೆ. ಪೊಲೀಸ್ನವರು ಹಾಕೊಂಡು ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಪರಿದಿಗೆ ಯಾರೋ ಕಾಲ್ ಮಾಡಿ ಕಾಡಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೇಳಿದ ಜಾಗಕ್ಕೆ ಹೋಗಿ ನೋಡಿದಾಗ ಸುಟ್ಟ ಸ್ಥಿತಿಯಲ್ಲಿ ಒಂದು ಡೆಡ್ ಬಾಡಿ ಇದೆ. ಆದ್ರೆ ತಲೆನ ಕಟ್ ಮಾಡಿ ಮತ್ತೆ ಜೋಡ್ಸಿಟ್ಟಿದ್ದಾರೆ. ಮುಖನ ಗುರುತು ಹಿಡಿಯೋಕ್ ಆಗ್ತಿಲ್ಲ. ಈ ವಿಷಯನ ಪರದಿ ಊರಲ್ಲಿರೋ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಹೇಳ್ತಾರೆ. ಕ್ರೈಮ್ ಸೀನ್ ನಲ್ಲಿ ಬಾಡಿನ ಎಳ್ಕೊಂಡ್ ಬಂದಿರೋದನ್ನ ನೋಡಿದಾಗ ಒಬ್ನೇ ಕೆಲಸ ಮಾಡಿರೋದು ಅಂತ ಗೊತ್ತಾಗುತ್ತೆ. ರೀಸೆಂಟ್ಲಿ MLA ಕಡೆಯವನು MLA ಅವ್ರ ಭಾವ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ವಿಷಯನ ಹೇಳಿದ್ದ ಅಲ್ವಾ, ಅವನ್ನ ಸ್ಪಾಟಿಗೆ ಕರೆದು ಕೇಳಿದಾಗ ಮುಖ ಗುರುತು ಸಿಕ್ತಿಲ್ಲ. ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಉಂಗುರದ ಬೆರಳು ಇಲ್ಲ, ಆದ್ರೆ ಈ ಬಾಡಿಲಿ ಇದೆ, ಅಂದ್ರೆ ಇದು MLA ಭಾವ ಅಲ್ಲ ಅಂತ. ವಿಷಯ ಗೊತ್ತಾಗಿ ಕಮಿಷನರ್ ಬರ್ತಾರೆ. ಕೊಲೆ ಮಾಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬಾಡಿನ ಇಲ್ಲೇ ಬಿಟ್ಟು ಹೋಗಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಜನ ಸೇರಿರೋದ್ರಿಂದ ಎಲ್ರನ್ನು ಕ್ರೈಮ್ ಸೀನ್ ಇಂದ ಕಳಿಸ್ತಾರೆ. ಆಮೇಲೆ ಕಮಿಷನರ್ ನ ಕಳಿಸಿ ಮತ್ತೆ ಕ್ರೈಮ್ ಸೀನ್ ಗೆ ಬಂದ್ ನೋಡಿದ್ರೆ ಬಾಡಿಲಿದ್ದ ತಲೆ ಮಿಸ್ಸಿಂಗ್. ಪರ್ದಿ ಹಾಗೇನೆ ಕಾನ್ಸ್ಟೇಬಲ್ ಗೆ ಶಾಕ್ ಆಗುತ್ತೆ. ಆ ಕಾಡಿನ ರೋಡ್ ಅಲ್ಲಿ ಯಾರೆಲ್ಲ ಓಡಾಡ್ತಿದ್ದಾರೋ ಅವ್ರ ಬ್ಯಾಗ್ ನೆಲ್ಲ ಚೆಕ್ ಮಾಡ್ತಾರೆ. ಯಾಕಂದ್ರೆ ಕಿಲ್ಲರ್ ಇವರಲ್ಲೇ ಯಾರಾದ್ರೂ ಆಗಿದ್ರೆ ಖಂಡಿತ ಬ್ಯಾಗ್ ಅಲ್ಲಿ ತಲೆ ಇರುತ್ತೆ ಅಂತ. ಆದ್ರೆ ಅವ್ರ ಬ್ಯಾಗ್ ಅಲ್ಲಿ ಎಲ್ಲೂ ತಲೆ ಸಿಗಲ್ಲ. ಈಗ ತಲೆ ಇಲ್ದೆ ಬಾಡಿ ಯಾರ್ದು ಅಂತ ಕಂಡು ಹಿಡಿಯೋದು ಕಷ್ಟ. ತಲೆ ಮಿಸ್ ಆಗಿರೋ ವಿಷಯನ ಇನ್ಸ್ಪೆಕ್ಟರ್ ಗೆ ಹೇಳಿದಾಗ, ಸ್ಟೇಷನ್ ಇನ್ಚಾರ್ಜ್ ನೀನೇ ಅಲ್ವಾ, ಹೇಗಾದ್ರೂ ಆ ತಲೆನ ಕಂಡು ಹಿಡಿ, ಇಲ್ಲ ಅಂದ್ರೆ ನಿನ್ ಕೆಲ್ಸ ಹೋಗುತ್ತೆ ಅಂತ. ಕಾಡಲ್ಲಿ ರಾತ್ರಿ ಇಡೀ ಹುಡುಕಿದ್ರೂನು ತಲೆ ಸಿಗಲ್ಲ. ಹೀಗೆ ತಲೆ ಹುಡುಕ್ತಾ ಇರುವಾಗ ಯಾರೋ ಇವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಓಡಿಸ್ಕೊಂಡು ಹೋದಾಗ ಫಾಲೋ ಮಾಡ್ತಿದ್ದ ವ್ಯಕ್ತಿ ರೋಡ್ ನ ಕ್ರಾಸ್ ಮಾಡಿ ಕಾಡಿನ ಆಪೋಸಿಟ್ ಭಾಗಕ್ಕೆ ಓಡ್ಬಿಡ್ತಾನೆ. ಮೇ ಬಿ ಅವನೇ ಕಿಲ್ಲರ್ ಆಗಿರ್ಬೋದು. ಹೇಗಾದ್ರೂ ಅವನ್ನ ಕಂಡು ಹಿಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ರೇವತಿ ಕೆಳಗಡೆ ಬಿದ್ದು ಹೊಟ್ಟೆಗೆ ಪೆಟ್ಟಾಗಿದ್ರಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಹಾಸ್ಪಿಟಲ್ಗೆ ಬರ್ತಾರೆ. ಆಕ್ಚುಲಿ ಅವಳು ಕಾಲ್ ಜಾರಿ ಬಿದ್ದಿರ್ತಾಳೆ. ಹೊಟ್ಟೆಲಿರೋ ಮಗು ಸೇಫ್. ಇನ್ನೊಂದು ಕಡೆ ಆ ತಲೆ ಸಿಕ್ಕಿಲ್ಲ ಅಂದ್ರೆ ಕೆಲ್ಸ ಹೋಗುತ್ತೆ ಅನ್ನೋ ಭಯ. ಇನ್ಸ್ಪೆಕ್ಟರ್ಗೆ ಇವನ್ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ. ಅದಕ್ಕೆ ಫೊರೆನ್ಸಿಕ್ ಡಾಕ್ಟರ್ ಸೇರಿದಂತೆ ಕೆಲವರಿಗೆ ದುಡ್ಡು ಕೊಟ್ಟು ಡೀಲ್ ಮಾಡು, ಸದ್ಯಕ್ಕೆ ಹೇಗೋ ನಿನ್ನ ಸೇವ್ ಮಾಡ್ತೀನಿ, ಆದ್ರೆ 1 ವಾರದೊಳಗಡೆ ಹೇಗಾದ್ರೂ ಕಿಲ್ಲರ್ನ ಕಂಡು ಹಿಡಿದ್ರೆ ಮಾತ್ರ ಆ ತಲೆ ಎಲ್ಲಿದೆ ಅನ್ನೋದು ಗೊತ್ತಾಗಿ ಕೇಸ್ನ ಕ್ಲೋಸ್ ಮಾಡೋಕ್ ಸಾಧ್ಯ, ಇಲ್ಲ ಅಂದ್ರೆ ನೀನ್ ಸಮಸ್ಯೆಗೆ ಸಿಗಾಕೋತೀಯಾ ಅಂತ. ನೆಕ್ಸ್ಟ್ ಈ ಡೆಡ್ ಬಾಡಿನ ನೋಡಿ ಕಾಲ್ ಮಾಡಿದ್ದ ವ್ಯಕ್ತಿನ ಕಂಡು ಹಿಡಿತಾರೆ. ರಾತ್ರಿ ಶಿಕಾರಿಗೆ ಹೋದಾಗ ಬಾಡಿನ ನೋಡಿ ಕಾಲ್ ಮಾಡಿದೆ ಅಷ್ಟೇ, ಅದ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ.
ನೆಕ್ಸ್ಟ್ ಆಟೋಪ್ಸಿ ಡಾಕ್ಟರ್ ಹೇಳ್ತಾರೆ, ಸತ್ತಿರೋ ವ್ಯಕ್ತಿ ತಲೆಯಲ್ಲಿರೋ ಬ್ರೈನ್ 4-5 ದಿನಗಳಲ್ಲಿ ಲಿಕ್ವಿಡ್ ಆಗಿ ಬದಲಾಗಿ ಹೊರಗಡೆ ಲೀಕ್ ಆಗ್ಬಿಡುತ್ತೆ. ಆದ್ರೆ ಈ ಬಾಡಿಲಿ ತಲೆ ಇದ್ದ ಪ್ಲೇಸ್ ನಲ್ಲಿ ಆತರ ಏನು ಇಲ್ಲ. ಬಾಡಿ ನೋಡಿದ್ರೆ 4 ದಿನ ಹೂತಾಕಿ ಆಮೇಲೆ ಹೊರಗಡೆ ತೆಗ್ದಿರೋ ತರ ಇದೆ. ಈಗ ಈ ಬಾಡಿ ಇಲ್ಲಿದ್ರೂನು 1 ದಿನದ ಹಿಂದೆ ಬೇರೆ ಕಡೆ ಇತ್ತು ಅನ್ಸುತ್ತೆ. ಒಂದು ಬಾಡಿ ಓಪನ್ ಪ್ಲೇಸ್ ನಲ್ಲಿ ಇದ್ರೆ ಅದು ಮಣ್ಣಿನ ಸಂಪರ್ಕಕ್ಕೆ ಬಂದು ಮಣ್ಣಿನ ಸಂಪರ್ಕದಲ್ಲಿರೋ ಪಾರ್ಟ್ಸ್ ಎಲ್ಲ ಬಯೋಡಿಗ್ರೇಡ್ ಆಗುತ್ತೆ. ಆದ್ರೆ ಈ ಬಾಡಿ ಪೂರ್ತಿಯಾಗಿ ಬಯೋಡಿಗ್ರೇಡ್ ಆಗಿದೆ. ಸೊ ಕಿಲ್ಲರ್ ಈ ಬಾಡಿನ ಹೂತಾಕಿದ್ದ ಅನ್ಸುತ್ತೆ. ತಲೆ ಸಿಕ್ಕಿದ್ರೆ ಮಾತ್ರ ಹೇಗ್ ಸತ್ತ ಅಂತ ಕಂಡು ಹಿಡಿಯೋಕ್ ಸಾಧ್ಯ. ಸದ್ಯಕ್ಕೆ ತಲೆ ಸಿಕ್ಕಿದೆ ಅಂತ ರಿಪೋರ್ಟ್ ಕೊಡೋದ್ ಬೇಡ. 1 ವಾರದೊಳಗಡೆ ತಲೆನ ಹುಡುಕಿ ಕಂಡು ಹಿಡಿದ ಮೇಲೆ ರಿಪೋರ್ಟ್ ಕೊಡಿ. ಪರ್ದಿಗೆ ಕಾಡಲ್ಲೊಂದು ಟಾರ್ಚ್ ಸಿಗುತ್ತೆ. ಇನ್ನು ರೇವತಿಗೆ ಡೆಲಿವರಿ ಆಗಿ ಹೆಣ್ಮಗು ಹುಟ್ಟಿದೆ. ಕಾಡಲ್ ಸಿಕ್ಕಿದ್ದ ಟಾರ್ಚ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಾಗ ರವಿ ಹೇಳ್ತಾನೆ, ಈ ಟಾರ್ಚ್ ಕಾಮನ್ ಆಗಿ ಶಿಕಾರಿ ಮಾಡೋರು ಯೂಸ್ ಮಾಡ್ತಾರೆ, ಪಕ್ಕದೂರಲ್ಲಿರೋ ಕಾಡು ಜನಾಂಗ ಇದನ್ನ ಬಳಸ್ತಾರೆ ಅಂತ. ಸೊ ನೆಕ್ಸ್ಟ್ ಪರದಿ ಅಂಡ್ ಟೀಮ್ ಆ ಕಾಡು ಜನಾಂಗ ಇರೋ ಜಾಗಕ್ಕೆ ಹೋಗ್ತಾರೆ. ಮೇ ಬಿ ಶಿಕಾರಿಗೆ ಬಂದಿದ್ದ ಇವರಲ್ಲೇ ಯಾರೋ ಕೊಲೆ ಮಾಡಿರ್ಬೋದು ಅಂತ. ಅಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ. ಪೊಲೀಸ್ನ ನೋಡಿ ಕೆಲವ್ರ ನಡವಳಿಕೆನ ಅಬ್ಸರ್ವ್ ಮಾಡ್ತಿದ್ದ ಪರದಿಗೆ ಒಬ್ಬನ ಮೇಲೆ ಡೌಟ್ ಶುರುವಾಗುತ್ತೆ. ಇಲ್ಲಿ ಕೆಲವ್ರ ಮೈ ಮೇಲೆ ನಿಜವಾಗ್ಲೂ ದೇವ್ರು ಬರುತ್ತೆ, ಇನ್ನು ಕೆಲವರು ದೇವಸ್ಥಾನದ ಅಧಿಕಾರ ನಮ್ಗೆ ಸಿಗ್ಬೇಕು ಅಂತ ದೇವ್ರು ಬಂದಿರೋ ತರ ನಾಟಕ ಮಾಡ್ತಾರೆ. ಹೀಗೆ ಒಬ್ಬ ನಾಟಕ ಮಾಡ್ತಾ ನಾನ್ ನಿಂತಿರೋ ಜಾಗದಲ್ಲೇ ದೇವರಿಗೆ ಸಂಬಂಧಪಟ್ಟ ವಸ್ತು ಇದೆ ಅಂತ ಹೇಳ್ತಾರೆ. ಊರಿನ ಸಂಪ್ರದಾಯದ ಪ್ರಕಾರ ದೇವ್ರಿಗೆ ಸಂಬಂಧಪಟ್ಟ 3 ವಸ್ತುಗಳನ್ನ ಬೇರೆ ಬೇರೆ ಜಾಗದಲ್ಲಿ ಬಚ್ಚಿಟ್ಟಿರ್ತಾರೆ. ಯಾರ ಮೇಲೆ ನಿಜವಾಗ್ಲೂ ದೇವ್ರು ಬರುತ್ತೋ ಅವ್ರು ಮಾತ್ರ ಅದನ್ನ ಕಂಡು ಹಿಡಿದು ದೇವಸ್ಥಾನದ ಮುಂದಿನ ಅಧಿಕಾರಿ ಆಗ್ತಾರೆ. ಸೊ ಅದೇ ಅಧಿಕಾರನ ಪಡೆಯೋಕೆ ಕೆಲವರು ದೇವ್ರು ಬಂದಿರೋ ತರ ನಾಟಕ ಮಾಡ್ತಾರೆ. ಅಂತವ್ರಲ್ಲಿ ಇವನು ಕೂಡ ಒಬ್ಬ. ಜನರ ಗಮನ ತನ್ನತ್ತ ಸೆಳೆಯೋಕೋಸ್ಕರ ಇಲ್ಲೇ 3ನೇ ವಸ್ತು ಇದೆ ಅಂತ ಹೇಳ್ತಾನೆ. ಇವನು ನಾಟಕ ಮಾಡ್ತಿದ್ದಾನೆ ಅನ್ಕೊಂಡು ಯಾರು ಕೂಡ ಕೇರ್ ಮಾಡದೆ ಇದ್ದಾಗ ಅವನೇ ತೆಗಿಯೋ ಪ್ರಯತ್ನ ಮಾಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ತುಂಡಾಗಿರೋ ಮನುಷ್ಯನ ಕೈ ಸಿಗುತ್ತೆ. ಜನ ಎಲ್ಲ ಹೆದ್ರಿ ಓಡಕ್ ಶುರು ಮಾಡ್ತಾರೆ. MLA ಬಾವ ಕಾಣೆ ಆಗಿದ್ದ ಅಲ್ವಾ, ಈಗ ದೇವಸ್ಥಾನದ ಹತ್ರ ಸಿಕ್ಕಿದ್ದ ಕೈ MLA ಬಾವಂದೇ ಆಗಿರುತ್ತೆ. ಇನ್ನು ಅವ್ರ ಹೆಂಡತಿ ವಾದ ಮಾಡ್ತಿರೋ ಪ್ರಕಾರ ಒಂದ್ಸಲ MLA ಹಾಗೇನೆ ಅವ್ರ ಬಾವನ್ ನಡುವೆ ಜಗಳ ಆಗಿರುತ್ತೆ. ಅದಕ್ಕೆ MLAನೇ ಸುಪಾರಿ ಕೊಟ್ಟು ತನ್ನ ಗಂಡನ್ನ ಕೊಲೆ ಮಾಡ್ಸಿರ್ಬೋದು ಅಂತ. ಈಗ ಪೊಲೀಸ್ನವರು 2 ಕೇಸ್ನ ಕಂಡು ಹಿಡಿಬೇಕು. ಕಾಡಲ್ ಸಿಕ್ಕಿದ್ದ ಡೆಡ್ ಬಾಡಿ, ಅದ್ರ ತಲೆ ಸಿಕ್ಕಿದ್ರೆ ಮಾತ್ರ ಸತ್ತಿರೋ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. 2ನೇದು MLA ಅವ್ರ ಬಾವನ್ನ ಕೊಂದಿದ್ದು ಯಾರು ಅಂತ ಗೊತ್ತಿಲ್ಲ. ಅಂದ ಹಾಗೆ MLA ಬಾವನ್ ಹೆಸರು ಸೆಂಗೋಟಿಯನ್. SP ಬೇರೆ ಪ್ರೆಷರ್ ಹಾಕ್ತಾ ಇದ್ದಾರೆ, 2 ಕೇಸ್ ಆದಷ್ಟು ಬೇಗ ಸಾಲ್ವ್ ಆಗ್ಬೇಕು ಅಂತ. ಕಮಿಷನರ್ ಹೇಳ್ತಾರೆ, ಫಸ್ಟ್ ಸೆಂಗೋಟಿಯನ್ ಕೇಸ್ ನ ಸಾಲ್ವ್ ಮಾಡಿ, ಆಮೇಲೆ ಕಾಡಲ್ ಸಿಕ್ಕಿದ್ದ ಬಾಡಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಈಗ ದೇವಸ್ಥಾನದ ಹತ್ರ ಹೂತಾಕಿದ್ದ ಕೈ ತೆಗ್ದಿದ್ದ ವ್ಯಕ್ತಿನ ಎಂಕ್ವೈರಿ ಮಾಡ್ತಾರೆ. ಕೈ ಇದ್ದ ಜಾಗ ನಿನ್ಗೆ ಹೇಗ್ ಗೊತ್ತಾಯ್ತು? ಹಾಗಾದ್ರೆ ನೀನೇ ಸೆಂಗೋಟಿಯನ್ನ ಕೊಲೆ ಮಾಡಿರೋದು ಅಲ್ವಾ ಅಂತ. ಸರ್, ಸತ್ಯವಾಗ್ಲೂ ನನಗೆ ಏನು ಗೊತ್ತಿಲ್ಲ. ಜನರ ಗಮನ ನನ್ನತ್ತ ಸೆಳೆಯೋಕೋಸ್ಕರ ನಾಟಕ ಮಾಡ್ತಿದ್ದೆ. ದೇವರಿಗೆ ಸಂಬಂಧಪಟ್ಟ 3ನೇ ವಸ್ತು ಇಲ್ಲೇ ಇದೆ ಅಂತಿದ್ದಾಗ ಅಲ್ಲಿದ್ದ ಜನ ಹಾಗಾದ್ರೆ ನೀನೇ ತೆಗಿ ಅಂತ ಹೇಳಿದ್ರು. ಅದಕ್ಕೇನೆ ಅಂದಾಜಲ್ಲಿ ಕೈ ಹಾಕಿದಾಗ ಒಂದು ಹಗ್ಗ ಸಿಕ್ತು. ಅದನ್ನ ಎಳ್ದಾಗ್ಲೇ ಆ ಕೈ ಸಿಕ್ಕಿದ್ದು ಅಂತ. ಇನ್ನು ಜಾತ್ರೆನಲ್ಲಿ ಒಬ್ಬನ ಮೇಲೆ ಡೌಟ್ ಬಂದಿರುತ್ತೆ. ಯಾಕಂದ್ರೆ ಇವ್ರ ಜನಾಂಗಕ್ಕೆ ಸೇರಿದವ್ರೆ ಶಿಕಾರಿ ಮಾಡೋಕೆ ಆ ಟಾರ್ಚ್ ನ ಯೂಸ್ ಮಾಡೋದು. ಆ ಕಾಡಲ್ ಸಿಕ್ಕಿದ್ದ ಡೆಡ್ ಬಾಡಿ ಹಿಂದೆ ಇವನ್ ಕೈವಾಡ ಇರ್ಬೋದು ಅಂತ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆದ್ರೆ ಅವನು ಏನು ಗೊತ್ತಿಲ್ಲ ಅಂತಿದ್ದಾನೆ. ಅವ್ರ ತಂದೆ ಸ್ಟೇಷನ್ಗೆ ಬಂದು ಪರ್ದಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ನಾವೆಲ್ಲ ಶಿಕಾರಿ ಮಾಡೋಕೆ ಹೋಗ್ತೀವೇನೋ ನಿಜ, ಆದ್ರೆ ಕೊಲೆ ಮಾಡೋ ಅಷ್ಟು ಕೆಟ್ಟ ಜನ ಅಲ್ಲ ಅಂತ. ನೆಕ್ಸ್ಟ್ ಸೆಂಗೋಟೆನ್ ಹಾಗೇನೆ MLA ಕಾಲ್ ಹಿಸ್ಟ್ರಿನ ಚೆಕ್ ಮಾಡ್ತಾರೆ. MLA ಹುಡುಗಿರ್ ವಿಷಯದಲ್ಲಿ ಸ್ವಲ್ಪ ವೀಕ್ ಅನ್ನೋದು ಗೊತ್ತಾಗುತ್ತೆ. ಅವರು ಸೆಂಗೋಟೆನ್ ಕಾಣೆಯಾದ ದಿನ ಪ್ರೊಫೆಸರ್ ಜೊತೆ ತುಂಬಾ ಹೊತ್ತು ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ MLA ಹಾಗೇನೆ ಪ್ರೊಫೆಸರ್ ಪ್ಲಾನ್ ಮಾಡಿ ಸೆಂಗೋಟೆನ್ ಕೊಲೆ ಮಾಡಿರ್ಬೋದು ಅಂತ ಡೌಟ್ ಶುರುವಾಗುತ್ತೆ. ಪ್ರೊಫೆಸರ್ ಹಾಗೇನೆ MLAನ ಅರೆಸ್ಟ್ ಮಾಡಿ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ನಿಜ ಒಪ್ಕೊಳ್ಳಿ, ನೀವೇ ತಾನೇ ಸೆಂಗೋಟೆಯನ್ನ ಕೊಲೆ ಮಾಡಿರೋದು ಅಂತ. ಆದ್ರೆ ಪ್ರೊಫೆಸರ್ ಹಾಗೇನೆ MLA ನಾವು ಕೊಲೆ ಮಾಡಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಸೆಂಗೋಟೆನ್ ಕಾಣೆಯಾದ ದಿನ ಯಾಕೆ ಪ್ರೊಫೆಸರ್ ಜೊತೆ ತುಂಬಾ ಹೊತ್ತು ಮಾತಾಡಿದ್ಯಾ? ಇದಾದ್ಮೇಲೆ ಬೇರೆ ಯಾವುದೇ ಕಾಲ್ಸ್ ನಿನ್ ನಂಬರ್ಗೆ ಬಂದಿಲ್ಲ. ಪ್ರೊಫೆಸರ್ ಹೇಳ್ತಾರೆ, ನಾನ್ ಕಾಲ್ ಮಾಡಿಲ್ಲ, MLA ಮಿಸ್ಡ್ ಕಾಲ್ ಕೊಟ್ಟಿದ್ರು, ಅದಕ್ಕೇನೆ ವಾಪಸ್ ಕಾಲ್ ಮಾಡಿದೆ ಅಷ್ಟೇ ಅಂತ. ಆಕ್ಚುಲಿ ಇವರಿಬ್ಬರ ನಡವಳಿಕೆ ನೋಡಿದ್ರೆ ಇವರು ಸೆಂಗೋಟೆಯನ್ನ ಕೊಲೆ ಮಾಡಿಲ್ಲ ಅನ್ಸುತ್ತೆ. ಈಗ ಪೊಲೀಸ್ನವ್ರಿಗೂ ಅನ್ನಿಸ್ತಾ ಇದೆ MLA ಹಾಗೇನೆ ಪ್ರೊಫೆಸರ್ ಸೇರ್ಕೊಂಡು ಸೆಂಗೋಟೆಯನ್ನ ಕೊಲೆ ಮಾಡಿಲ್ಲ ಅನ್ಸುತ್ತೆ ಅಂತ. ನೆಕ್ಸ್ಟ್ ಪಕ್ಕದೇರಿ ಇನ್ಸ್ಪೆಕ್ಟರ್ ಬಂದು ಪರ್ದಿಗೆ ಹೇಳ್ತಾರೆ, ನೀವೊಂದು ಡಿಕಂಪೋಸ್ಡ್ ಬಾಡಿಯ ಫೋಟೋ ಕಳ್ಸಿದ್ರಿ ಅಲ್ವಾ? ನಮ್ಮೂರಲ್ಲಿ ಶಿವಶಂಕರ್ ಅನ್ನುವ ವ್ಯಕ್ತಿ 6 ತಿಂಗಳ ಹಿಂದೆ ಕಾಣೆ ಆಗ್ಬಿಟ್ಟ. ವಿಚಾರಣೆ ಮಾಡಿದಾಗ ಅವನಿಗೆ ಇದೇ ಊರಲ್ಲಿ ಒಂದು ಲೇಡಿ ಜೊತೆ ಅಫೇರ್ ಇದೆ ಅನ್ನೋದು ಗೊತ್ತಾಯ್ತು. ಆ ಲೇಡಿನ ಹುಡುಕಿದ್ವಿ, ಆದ್ರೆ ಸಿಕ್ಕಿಲ್ಲ. ಮೇ ಬಿ ಶಿವಶಂಕರ್ ಆ ಲೇಡಿ ಜೊತೆನೆ ಓಡೋಗಿರ್ಬೋದು ಅನ್ಕೊಂಡು ಸುಮ್ನಾದ್ವಿ.
ಆಮೇಲೆ ಶಿವಶಂಕರ್ ಸ್ವಲ್ಪ ರಿಚ್ ಪಾರ್ಟಿ, ಹಣಕ್ಕೋಸ್ಕರ ಹೆಂಡತಿನ ಕೊಲೆ ಮಾಡಿರ್ಬೋದು ಅನ್ನೋ ಡೌಟ್ ಶುರುವಾಯ್ತು. ನೀವು ಕಳ್ಸಿದ್ದ ಫೋಟೋ ನೋಡ್ದೆ, ಮುಖ ಗುರ್ತು ಸಿಕ್ತಿಲ್ಲ. ಇದೇ ಶಿವಶಂಕರ್ನ ಫೋಟೋ. ಆ ತಲೆನ ಸ್ಕಲ್ ಇಂಪೋಷನ್ಗೆ ಕಳ್ಸಿದ್ರ, ತಲೆ ಸಿಕ್ಕಿಲ್ಲ ಅಲ್ವಾ, ಅದಕ್ಕೆ ಇನ್ನೂ ಲ್ಯಾಬಿಗೆ ಕಳ್ಸಿಲ್ಲ, ಇನ್ಮೇಲೆ ಕಳಿಸ್ತೀವಿ ಅಂತ ಸುಳ್ಳು ಹೇಳ್ತಾರೆ. ನೆಕ್ಸ್ಟ್ MLA ಹಾಗೇನೆ ಪ್ರೊಫೆಸರ್ ಸೆಂಗೋಟೆಯನ್ನ ನಾವೇ ಕೊಂದಿದ್ದು ಅಂತ ಒಪ್ಕೋತಾರೆ. ಇದ್ರಿಂದ ಪರ್ದಿ ಅಂಡ್ ಟೀಮ್ಗೆ ಶಾಕ್ ಆಗುತ್ತೆ. ನಿನ್ನೆ ತನಕ ನಾವು ಮಾಡೇ ಇಲ್ಲ ಅಂತಿದ್ರಿ, ಈಗ ಸಡನ್ ಆಗಿ ಈ ರೀತಿ ಒಪ್ಕೋತಾ ಇದ್ದೀರಲ್ಲ ಅಂತ. ಮತ್ತೆ ಚಾರ್ಜ್ ಮಾಡಿ ವಿಚಾರಿಸಿದಾಗ ಏಟ್ ತಡೆಯೋಕಾಗ್ದೆ ಒಪ್ಕೊಂಡ್ರೇನೆ ನೀವೆಲ್ಲ ಹೊಡಿಯಲ್ಲ ಅಂತ ರವಿ ಹಾಗೇನೆ ಉತ್ತಮನ್ ಹೇಳಿದ್ರು. ಇಲ್ಲಿ ಒಪ್ಕೊಂಡು ಕೋರ್ಟ್ ನಲ್ಲಿ ಹೋಗಿ ನಾವು ಮಾಡಿಲ್ಲ ಅಂತ ಹೇಳಿದ್ರು. ಇವರೇ ಉತ್ತಮನ್ ಪರದಿ ಸರಿಯಾಗಿ ಬೈತಾರೆ. ಅಪರಾಧಿಗಳ ಜೊತೆ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಹಾಗೆ ರವಿಗೂ ಸರಿಯಾಗಿ ಬೈದು ಕಳಿಸ್ತಾರೆ. ಈವ್ನಿಂಗ್ 4 ಜನ ಯಾವ್ದೋ ಮನೇಲಿ ಕಳ್ತನ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ರವಿ ಕಾಲ್ ಮಾಡಿ ಹೇಳ್ತಾರೆ. ಸ್ಪಾಟಿಗೆ ಹೋಗಿ ಆ ಕಳ್ಳರನ್ನ ಅರೆಸ್ಟ್ ಮಾಡ್ತಾರೆ. ಈಗ ರವಿ ಪರದಿಗೆ ಹೇಳ್ತಿರೋ ಪ್ರಕಾರ ಬೆಳಗ್ಗೆ ಅವರಿಬ್ರಿಗೆ ತಪ್ಪೊಪ್ಕೊಂಡ್ರೆ ಹೊಡಿಯಲ್ಲ ಅಂತ ಹೇಳಿದ್ದು ಉತ್ತಮನ್. ನಾನು ಈ ವಿಷಯದಲ್ಲಿ ತಲೆ ಹಾಕಿಲ್ಲ, ಅವ್ರ ಜೊತೆಲಿ ನಿಂತ್ಕೊಂಡಿದ್ದೆ ಅಷ್ಟೇ, ಆದ್ರೆ ನೀವು ಬೈದ್ ಕಳಿಸ್ಬಿಟ್ರಿ ಅಂತ. ಸರಿ ಬಿಡ್ ರವಿ, ನಾಳೆಯಿಂದ ಮತ್ತೆ ಕೆಲ್ಸಕ್ ಬಾ. ರವಿ ಮಗಳ ಹೆಸರು ರೇವತಿ ಅನ್ನೋದು ಗೊತ್ತಾದ್ಮೇಲೆ ಪರದಿ ಸ್ವಲ್ಪ ಎಮೋಷನಲ್ ಆಗ್ತಾರೆ. ಯಾಕಂದ್ರೆ ಇವ್ರ ಹೆಂಡತಿ ಹೆಸರು ಕೂಡ ರೇವತಿನೇ. ರವಿ ಹೆಂಡತಿ ಬಿಟ್ಟೋಗಿರೋದ್ರಿಂದ ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನ ಸಾಕ್ತಾ ಇದ್ದಾರೆ. 2 ದಿನದ ಹಿಂದೆ ಸೆಂಗೋಟಿಯನ್ ಫೋನ್ ನಲ್ಲಿ ಹೊಸ ಸಿಮ್ ಇನ್ಸರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಸಿಮ್ ತಗೊಂಡಿರೋ ವ್ಯಕ್ತಿ ಹೆಸರಲ್ಲಿ ಯಾವ್ದಾದ್ರು ಕೇಸ್ ರಿಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೆಂಗೋಟಿಯನ್ ಫೋನ್ಗೆ ಹೊಸ ಸಿಮ್ ಹಾಕಿರೋ ವ್ಯಕ್ತಿ ಹೆಸರು ಮುರುಗನ್. ಅವನ್ ಮೇಲೆ ಆಲ್ರೆಡಿ 110 ಕೇಸ್ ಇದೆ. ಈಗ ಮುರುಗನ್ ಇರೋ ಜಾಗನ ಕಂಡು ಹಿಡಿದು ಹೋಗ್ ನೋಡಿದ್ರೆ ಇವನೇ ಆ ಮುರುಗನ್. ಆಕ್ಚುಲಿ ಅವನು ರವಿ ಮನೇಲೆ ಇದ್ದಾನೆ. ರವಿ ಹತ್ರ ಕೇಳ್ದಾಗ ಯಾವಾಗ್ಲೂ ಒಂದ್ಸಲ ಬಂದು ಕುಡಿದು ಮಲ್ಕೋತಾನೆ ಅಂತ. ಮುರುಗನ್ ಸೇಮ್ ನಂಬರ್ ಇರೋ ಸಿಮ್ ನ ಬೇರೊಂದು ಫೋನ್ ನಲ್ಲಿ ಹಾಕಿ ಮಾತಾಡಿದ್ದಾನೆ. ಆ ಫೋನ್ ಎಲ್ಲಿ ಅಂತ ಕೇಳ್ತಾರೆ. ಆಗ ಮುರುಗನ್ ರವಿ ಫೋನ್ ನಲ್ಲೇ ನನ್ ಸಿಮ್ ಹಾಕಿ ಮಾತಾಡ್ದೆ ಅಂತ. ಆದ್ರೆ ರವಿ ನನ್ನ ಹತ್ರ ಯಾವ್ದೇ ಫೋನ್ ಇಲ್ಲ ಅಂತಿದ್ದಾರೆ. ರವಿ ಮನೇಲಿ ಹುಡುಕ್ದಾಗ ಆ ಫೋನ್ ಸಿಗುತ್ತೆ. ಈಗ ಸೆಂಗೋಟೆನ್ ಮರ್ಡರ್ ಕೇಸ್ ನಲ್ಲಿ ರವಿ ಮೇಲೂ ಡೌಟ್ ಶುರು ಆಗುತ್ತೆ. ಅದಕ್ಕೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಉತ್ತಮನ್ ಹೇಳ್ತಾರೆ ಅದು ಮುರುಗನ್ದೇ ಫೋನ್, ಅವನೇ ನಮ್ನ ಯಾಮರ್ಸ್ತಾ ಇರೋದು, ಅವನು ರವಿನ ಸಿಕ್ಸಕ್ ನೋಡ್ತಿದ್ದಾನೆ ಅಂತ. ಈಗ ಪರದಿ ರವಿ ಹತ್ರ ಕೇಳ್ತಾರೆ, ನೋಡ್ ರವಿ ನಿಜ ಹೇಳು, ಆ ಫೋನ್ ಯಾರ್ದು? ರವಿ ಹೇಳ್ತಾರೆ ಆ ಫೋನ್ ನಂದೆ, ವೈನ್ ಶಾಪ್ ನಲ್ಲಿ ಒಬ್ಬನ್ ಜೊತೆ ಈಸ್ಕೊಂಡೆ ಅಂತ. ವೈನ್ ಶಾಪ್ ನಲ್ಲಿ ವಿಚಾರಿಸಿದಾಗ ರವಿ ಹೇಳಿದ್ದು ಕರೆಕ್ಟ್. ಹೋದ್ ಸೋಮವಾರ ಒಬ್ಬ ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿತಾ ಇದ್ನಂತೆ. ಅವನ್ ಹತ್ರನೇ ರವಿ ಫೋನ್ ಇಸ್ಕೊಂಡಿರೋದು. ರವಿ ಹೇಳ್ತಿರೋ ಪ್ರಕಾರ ಮಗಳು ಟಿವಿನಲ್ಲಿ ಫೋನ್ ಆಡ್ ನ ನೋಡಿ ನನ್ಗೂ ಅದೇ ತರದ ಫೋನ್ ಬೇಕು ಅಂತ ಹೇಳಿದ್ದಾಳೆ. ಆದ್ರೆ ರವಿ ಹತ್ರ ಸ್ಮಾರ್ಟ್ ಫೋನ್ ಕೊಡ್ಸೋ ಅಷ್ಟು ದುಡ್ಡಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ವೈನ್ ಶಾಪ್ ಗೆ ಬಂದಿದ್ದ ಒಬ್ಬ ವ್ಯಕ್ತಿ ಕುಡಿಯಕ್ ದುಡ್ಡಿಲ್ದೆ ಪರದಾಡ್ತಾ ಇದ್ದಾಗ ನಾನ್ ದುಡ್ಡು ಕೊಡ್ತೀನಿ, ನೀನ್ ಫೋನ್ ಕೊಡ್ತೀಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಆ ವ್ಯಕ್ತಿ ಕೂಡ ಸರಿ ಅಂತ ಒಪ್ಕೊಂಡು ಇವ್ರು ಕೊಟ್ಟಿದ್ದ 400 - 500 ರೂಪಾಯಿನ ಈಸ್ಕೊಂಡು ಆ ಫೋನ್ ಕೊಟ್ಟಿದ್ದಾನೆ. ಮತ್ತೆ ಯಾಕೆ ಅವತ್ತು ಫೋನ್ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂದೆ, ನೀವು ಬಂದ ಮೇಲೆನೆ ಗೊತ್ತಾಯ್ತು ಅದು ಕದ್ದಿರೋ ಫೋನ್ ಅಂತ. ಅದಕ್ಕೇನೆ ಹೆದ್ರಿ ನನ್ ಹತ್ರ ಫೋನ್ ಇಲ್ಲ ಅಂತ ಹೇಳ್ದೆ. ರವಿ ಆ ಫೋನ್ ಸತ್ತೋಗಿರೋ ಸೆಂಗೋಟೆ ಅಂದು. ಆ ಫೋನಲ್ಲಿ ಮುರುಗನ್ ನಿಮ್ ಮನೆಗ್ ಬಂದಾಗ ಅವನ್ ಸಿಮ್ ಹಾಕಿ ಮಾತಾಡಿದ್ದಾನೆ. ಅದಕ್ಕೇನೆ ನಿನ್ ಮೇಲೆ ಡೌಟ್ ಬಂದಿರೋದು. ನಿನ್ಗೆ ಫೋನ್ ಬೇಕಿದ್ರೆ ನನ್ ಹತ್ರ ಕೇಳಿದ್ರೆ ಸಾಕಿತ್ತು, ನಾನೇ ಈಸ್ಕೊಡ್ತಾ ಇದ್ದೆ. ಈಗ ಪರದಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಸರ್ ರವಿ ಹೇಳ್ತಿರೋದೆಲ್ಲ ನಿಜ. ಆ ಕುಡ್ಕನ್ ಹತ್ರನೇ ರವಿ ಫೋನ್ ಇಸ್ಕೊಂಡಿದ್ದಾನೆ. ಸತ್ತೋಗಿರೋ ಸೆಂಗೋಟೆಯನ್ನ ಫೋನ್ ಆ ಕುಡ್ಕನ್ ಹತ್ರನೇ ಇತ್ತು. ಅದನ್ನ ರವಿ ಇಸ್ಕೊಂಡಿದ್ದಾನೆ. ಅಂದ್ರೆ ಆ ಕುಡ್ಕನೆ ಸೆಂಗೋಟೆಯನ್ನ ಕೊಂದು ಫೋನ್ ನ ಎತ್ತಿಟ್ಕೊಂಡಿರೋದು. ಫಸ್ಟ್ ಅವನ್ನ ಹುಡುಕ್ಬೇಕು ಅಂತ. ಅಷ್ಟರಲ್ಲಿ ಅವಸರ ಪಟ್ಟು ರವಿಗೆ ಯಾಕೆ ಹೊಡೆದ್ರಿ ಅಂತ ಇನ್ಸ್ಪೆಕ್ಟರ್ ಬೈತಾರೆ. ಈಗ ರವಿ ಹತ್ರ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಇರೋ ಕೆಲವ್ರು ಫೋಟೋಸ್ ನ ತೋರಿಸಿ ನೀನ್ ಫೋನ್ ಇಸ್ಕೊಂಡಿದ್ದ ವ್ಯಕ್ತಿ ಇವರಲ್ಲಿ ಯಾರು ಇದ್ದಾರಾ ಅಂತ ಕೇಳ್ತಾರೆ. ರವಿ ಇವ್ರು ಯಾರು ಇಲ್ಲ ಅಂತಿದ್ದಾರೆ. ನೆಕ್ಸ್ಟ್ ಇದಕ್ಕೂ ಮುಂಚೆ ಒಬ್ರು ವಯಸ್ಸಾದ ದಂಪತಿ ಮನೆಯಲ್ಲಿ ಕಳ್ತನ ಮಾಡಿದ್ದ ವ್ಯಕ್ತಿ ಟಾರ್ಚರ್ ತಡೆಯೋಕಾಗ್ದೆ ಕದ್ದಿರೋ ಒಡವೆಗಳನ್ನ ಸೇಟು ಅಂಗಡಿನಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೇಟುನ ಎಳ್ಕೊಂಡ್ ಬಂದು ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಈಗ ಸೇಟು ಹತ್ರ ಕೊಟ್ಟಿದ್ದ ಒಡವೆಗಳನ್ನ ರಿಕವರ್ ಮಾಡಿ ಆ ತಾತನ್ಗೆ ಕೊಡ್ತಾರೆ. ರಿಕವರಿ ಮಾಡಿದ್ದ ಒಡವೆಗಳಲ್ಲಿ ಸೆಂಗೋಟೆನ್ ಸಾಯಕ್ಕೂ ಮುಂಚೆ ಹಾಕಿದ್ದ ಒಂದು ಚೈನ್ ಸಿಗುತ್ತೆ. ಸೆಂಗೋಟೆನ್ನ ತಮ್ಮ ಹೇಳ್ತಾನೆ ಆ ಚೈನ್ ನಮ್ಮ ಅಣ್ಣಂದೆ, ಅವ್ನ್ ಸತ್ತಾಗ್ಲೂ ಅದ್ ನಮ್ಗೆ ಸಿಕ್ಕಿರ್ಲಿಲ್ಲ ಅಂತ. ಸೇಟು ರವಿನ್ ನೋಡಿ ನೀನ್ ಕೂಡ ನನ್ನ ಹತ್ರ ಒಂದು ಚೈನ್ ನ ಅಡ ಇಟ್ಟಿದ್ದೆ ಅಲ್ವಾ ಅಂತ. ಇದನ್ ಕೇಳಿ ಪರದಿಗೆ ಶಾಕ್ ಆಗುತ್ತೆ. ಸೊ ರವಿ ಮೇಲೆನೆ ಡೌಟ್ ಜಾಸ್ತಿ ಆಗ್ತಿದೆ. ಅಮಾವಾಸ್ಯೆ ದಿನನೇ ರವಿ ನಮ್ಮ ಅಂಗಡಿಗೆ ಬಂದು ಚೈನ್ ನ ಅಡ ಇಟ್ಟಿದ್ದ ಅಂತ. ಸೇಟು ಅಂಗಡಿಯ CCTV ಫುಟೇಜಸ್ ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ರವಿ ಸೇಟು ಅಂಗಡಿಗೆ ಹೋಗಿದ್ದಾರೆ. ಮೇ ಬಿ ರವಿನೇ ಸೆಂಗೋಟೆಯನ್ನ ಕೊಂದು ಅವನ್ ಹಾಕಿದ್ದ ಚೈನ್ ಹಾಗೇನೆ ಫೋನ್ ನ ಕದ್ದು ಆಮೇಲೆ ಕದ್ದಿರೋ ಚೈನ್ ನ ಸೇಟು ಹತ್ರ ಅಡ ಇಟ್ಟಿರ್ಬೋದು ಅಂತ ಡೌಟ್ ಶುರುವಾಗುತ್ತೆ. ಆ ಚೈನ್ ಹೇಗೆ ಸಿಕ್ತು? ಸೇಟು ಅಂಗಡಿಗೆ ಹೋಗೇ ಇಲ್ಲ ಅಂದೆ ಅಲ್ವಾ? ಮತ್ತೆ ಆ ಫುಟೇಜ್ ಅಲ್ಲಿ ಇರೋದು ಯಾರು?
ರವಿ ಆ ಚೈನ್ ಕೆಳಗಡೆ ಬಿದ್ದು ಸಿಕ್ತು ಅಂತ ಹೇಳ್ತಾ ಇದ್ದಾನೆ. ಸುಳ್ಳು ಹೇಳ್ತಾ ಇದ್ದಾನೆ ಅನ್ಕೊಂಡು ಪೊಲೀಸ್ನವರು ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆಕ್ಚುಲಿ ರವಿ ಅವ್ರ ತಂದೆ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ ಬಂದು ಇದೇ ಸ್ಟೇಷನ್ ನಲ್ಲೇ ಕೆಲ್ಸಕ್ ಸೇರ್ಕೊಂಡಿರ್ತಾರೆ. ಊರಲ್ಲಿ ವಿಚಾರಿಸಿದಾಗ ರವಿ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತಿದ್ದಾರೆ. ರವಿಗೆ ಪೊಲೀಸ್ನವರು ಬ್ಲಾಕ್ ಮೇಲ್ ಮಾಡ್ತಾರೆ. ನೀನು ಸಿಗಾಕೊಂಡಿರೋ ವಿಷಯನ ನಿನ್ ಮಗಳಿಗೆ ಹೇಳಿದ್ರೆ ಅವಳ ದೃಷ್ಟಿಲಿ ನೀನು ತುಂಬಾನೇ ಕೇವಲ ಆಗ್ಬಿಡ್ತೀಯಾ ಅಂತ. ಈಗ ರವಿ ಸತ್ಯ ಹೇಳಕ್ ಶುರು ಮಾಡ್ತಾರೆ. ಒಂದಿನ ಸೆಂಗೋಟೆಯನ್ನ ನೋಡಿ ಟೀ ಕುಡಿಯೋಕೆ ಮನೆ ಕರ್ಕೊಂಡು ಬಂದಿದ್ದಾರೆ. ರವಿ ಹೆಂಡತಿ ಹೆಸರು ಸೆಲ್ವಿ. ಟೀ ಮಾಡಕ್ಕೆ ಹಾಲಿಲ್ಲ. ರವಿಗೆ ಹಾಲ್ ತರಕ್ಕೆ ಹೇಳ್ತಾಳೆ. ಅವನು ಹಾಲ್ ತರೋಕೆ ಹೊರಗಡೆ ಹೋದಾಗ ಶಾಕಿಂಗ್ಲಿ ಸೆಂಗೋಟೆಯನ್ ರವಿ ಹೆಂಡತಿ ಜೊತೆಲಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾನೆ. ಇದ್ರಿಂದ ರವಿಗೆ ತುಂಬಾ ಹರ್ಟ್ ಆಗಿದೆ. ಸೆಲ್ವಿ ಹೇಳ್ತಾಳೆ ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಇವರೇ ಫೋರ್ಸ್ ಮಾಡಿದ್ದು ಅಂತ. ಸೆಂಗೋಟೆಯನ್ ಸಾರಿ ಕೇಳ್ತಾನೆ. ಏನೋ ಗೊತ್ತಿಲ್ದೆ ಆಗೋಯ್ತು, ನನ್ನ ಕ್ಷಮಿಸ್ಬಿಡು. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ತುಂಬಾ ದಿನ ಆದ್ಮೇಲೆ ಮತ್ತೆ ಸೆಂಗೋಟೆಯನ್ ರವಿನ ಕುಡಿಯಕ್ ಕರೆದಿದ್ದಾನೆ. ಏನೋ ಅವತ್ತು ತಪ್ಪಾಗೋಯ್ತು, ಅಂದ್ರೂನು ನಿನ್ ಹೆಂಡತಿ ಸಖತ್ತಾಗಿದ್ದಾಳೆ ಅಂತ. ಹೀಗೆ ಸೆಲ್ವಿ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ರವಿ ಕಲ್ ಹೆತ್ತಾಕಿ ಸೆಂಗೋಟೆಯನ್ನ ಕೊಲೆ ಮಾಡಿದ್ದಾನೆ. ಆಮೇಲೆ ಅಲ್ಲೇ ಗುಂಡಿ ತೋಡಿ ಹೂತಾಕ್ಬಿಟ್ಟೆ ಅಂತ. ಸೊ ಸೆಂಗೋಟೆಯನ್ನ ಕೇಸ್ ಕ್ಲೋಸ್ ಆಗೋಯ್ತು. ನೆಕ್ಸ್ಟ್ ರವಿ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಕಾರ್ತಿಕ್ ಅನ್ನುವ ವ್ಯಕ್ತಿ ರವಿಗೆ ಪದೇ ಪದೇ ಕಾಲ್ ಮಾಡಿದ್ದ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಕಾಲ್ ಮಾಡಿದ್ದೆ ಅಂತ ಕೇಳಿದಾಗ ಈಗ ಇವನೊಂದು ಕತೆ ಹೇಳಕ್ ಶುರು ಮಾಡ್ತಾನೆ. ಸರ್, ರವಿ ಹೆಂಡತಿ ನೋಡಕ್ ಸೂಪರ್ ಆಗಿದ್ದಾಳೆ. ಎಲ್ರ ತರನೇ ನನ್ಗೂ ಸೆಲ್ವಿ ಅಂದ್ರೆ ತುಂಬಾನೇ ಇಷ್ಟ. ಅವಳನ್ನ ನೋಡಕ್ಕೋಸ್ಕರ ಪದೇ ಪದೇ ಮನೆ ಹತ್ರ ಹೋಗ್ತಿದ್ದೆ. ಒಂದಿನ ರವಿ ಬಂದು ಟೀ ಕುಡ್ಕೊಂಡು ಹೋಗಿ ಅಂತ ಮನೆ ಕರ್ಕೊಂಡು ಹೋದ. ಸೆಲ್ವಿ ಸೌಂದರ್ಯ ನೋಡಿ ನಾನು ಕಳೆದು ಹೋಗ್ಬಿಟ್ಟೆ. ಸೆಲ್ವಿ ಮನೇಲಿ ಟೀ ಮಾಡೋಕೆ ಹಾಲಿಲ್ಲ, ನೀನೋಗಿ ಹಾಲ್ ತಗೊಂಡು ಬಾ ಅಂತ ರವಿನ ಕಳಿಸ್ಬಿಟ್ಲು. ರವಿ ಹೋದ್ಮೇಲೆ ನಾನು ಅವಳನ್ನ ತಬ್ಕೋಬಿಟ್ಟೆ. ಇದೇ ಒಳ್ಳೆ ಸಮಯ ಅಂತ ಇಬ್ರು ರೊಮ್ಯಾಂಟಿಕ್ ಮೂಡಲ್ಲಿ ಇರುವಾಗ ಅಷ್ಟರಲ್ಲಿ ರವಿ ಬಂದಿದ್ರಿಂದ ಇಬ್ರು ಸಿಗಾಕೋಬಿಟ್ವಿ. ನನ್ ಹತ್ರ ಇದ್ದ ದುಡ್ಡನ್ನ ಕೊಟ್ಟು ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೊರಗಡೆ ಹೋದೆ. ಆದ್ರೆ ಸೆಲ್ವಿ ಇದೇ ವಿಷಯನ ಇಟ್ಕೊಂಡು ನನಗೆ ಡೈಲಿ ಬ್ಲಾಕ್ ಮೇಲ್ ಮಾಡಿ ಹಣ ಕಿತ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಕೊನೆಗೆ ನನ್ ಹೆಂಡತಿ ಚೈನ್ ನ ಕೂಡ ಕೊಟ್ಟೆ. ಈಗ ನನ್ ಹೆಂಡತಿ ಚೈನ್ ಕೇಳ್ತಾ ಇದ್ದಾಳೆ. ಅದನ್ನ ಯಾರಿಗ್ ಮಾರ್ದೆ ಹೇಳು ಅಂತ ರವಿಗ್ ಪದೇ ಪದೇ ಕಾಲ್ ಮಾಡ್ತಿದ್ದೆ. ಆದ್ರೆ ಅವನು ಹೇಳ್ತಾನೆ ಇರ್ಲಿಲ್ಲ ಅಂತ. ಇದೇ ಆಂಗಲ್ ನಲ್ಲಿ ವಿಚಾರಣೆ ಮುಂದುವರಿಸಿದಾಗ ಎಲ್ರು ಒಂದೇ ತರನೇ ಕತೆ ಹೇಳ್ತಿದ್ದಾರೆ. ರವಿ ಟೀ ಕುಡಿಯಕ್ಕೆ ಮನೆ ಕರೆದಿದ್ದ. ಸೆಲ್ವಿ ಹಾಲಿಲ್ಲ ಅಂದಾಗ ಅವನು ಹಾಲ್ ತರಕ್ಕೆ ಹೋದ. ಈ ಗ್ಯಾಪ್ ನಲ್ಲಿ ಸೆಲ್ವಿನ್ ನೋಡಿ ಟೆಂಪ್ಟ್ ಆಗಿ ರೊಮ್ಯಾಂಟಿಕ್ ಮೂಡಲ್ಲಿ ಇರುವಾಗ ರವಿ ವಾಪಸ್ ಬಂದಿದ್ರಿಂದ ಸಿಗಾಕೋಬಿಟ್ವಿ ಅಂತ. ರವಿ ಹಿಂಗೆ ತುಂಬಾ ಜನಕ್ಕೆ ಯಾಮಾರಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಪರದಿ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಸರ್, ರವಿ ತುಂಬಾ ಜನಕ್ಕೆ ಯಾಮಾರಿಸಿ ಚಿನ್ನ ದುಡ್ಡನ್ನ ಕಿತ್ಕೊಂಡಿದ್ದಾನೆ. 2 ದಿನ ಟೈಮ್ ಕೊಡಿ. ಸೆಂಗೋಟೆನ್ ಮರ್ಡರ್ ಕೇಸ್ ಜೊತೆಗೆ ಅವ್ನ್ ಬಚ್ಚಿಟ್ಟಿರೋ ಒಡವೆಗಳನ್ನ ಕೂಡ ರಿಕವರ್ ಮಾಡಿ ಆಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡೋಣ ಅಂತ. ಈಗ ಪರದಿ ರವಿ ಹತ್ರ ಟೀ ತರಕ್ಕೆ ಹೇಳ್ತಾರೆ. ಇದನ್ ಕೇಳಿ ಸ್ಟೇಷನ್ ನಲ್ಲಿದ್ದ ಎಲ್ರಿಗೂ ಗಾಬರಿ ಆಗುತ್ತೆ. ಯಾಕಂದ್ರೆ ರವಿ ಕೊಲೆ ಮಾಡಿರೋ ಕೈದಿ. ಮೊದ್ಲಿನ ತರ ಟೀ ತರಕ್ಕೆ ಕಳ್ಸಿದ್ರೆ ಅವನು ಇದೇ ಚಾನ್ಸ್ ಅಂತ ಎಸ್ಕೇಪ್ ಆಗ್ಬಿಟ್ರೆ ಕಷ್ಟ. ಎಲ್ರು ಅವನ್ನೇ ನೋಡ್ತಿದ್ದಾರೆ. ಆದ್ರೆ ರವಿ ಟೀ ತಗೊಂಡು ವಾಪಸ್ ಬರ್ತಾನೆ. ಆಕ್ಚುಲಿ ಪರ್ದಿ ಇನ್ನೊಬ್ಬನ್ನ ಟೀ ಅಂಗಡಿ ಹತ್ರ ಇರೋದಕ್ಕೆ ಹೇಳಿ ಏನಾದ್ರೂ ರವಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಹಿಡ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಆದ್ರೆ ರವಿ ಎಸ್ಕೇಪ್ ಆಗದೆ ರಿಟರ್ನ್ ಬಂದಿದ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಪರ್ದಿ ಸ್ಟೇಷನ್ ನಲ್ಲಿರೋ ಎಲ್ರಿಗೂ ಹೇಳ್ತಾರೆ, ರವಿನ ಕೊಲೆ ಕೈದಿ ಅನ್ನೋ ತರ ಯಾರು ಟ್ರೀಟ್ ಮಾಡಬೇಡಿ. ಮೊದ್ಲಿನ ತರಾನೇ ಅವನ್ ಕೈಯಲ್ಲಿ ಎಲ್ಲಾ ಕೆಲ್ಸನೂ ಮಾಡ್ಸಿ ಅಂತ. ಇವನು ಸೆಂಗೋಟೆಯನ್ನ ಕೊಲೆ ಮಾಡಿರೋದ್ರಿಂದ ಜೈಲಲ್ಲಿರೋ ಕೈದಿಗಳು ಇವನ್ನ ನೋಡಿ ಹೆದರ್ತಾ ಇರ್ತಾರೆ. ಆಗ ರವಿಗೇನೋ ಒಂಥರ ಖುಷಿ, ನನ್ನನ್ನು ನೋಡಿ ಎಲ್ರು ಹೆದರ್ತಿದ್ದಾರಲ್ಲ ಅಂತ. ಈಗ ಪರ್ದಿ ರವಿ ಹತ್ರ ಕೇಳ್ತಾರೆ, ಇದೇನು ಅಂತ ಗೊತ್ತಾ? ಇಲ್ಲ ಸರ್, ಇದೇ FIR. 3 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ಯಾ, ಇದೇನು ಅಂತ ಗೊತ್ತಿಲ್ವಾ? ಸರಿ ಇರ್ಲಿ ಬಿಡು. ನೀನೀಗ ಸೆಂಗೋಟೆಯನ್ನ ಕೊಲೆ ಮಾಡಿರೋದ್ರಿಂದ ಇದ್ರಲ್ಲಿ ನಿನ್ ಹೆಸರು, ಅಡ್ರೆಸ್, ಕೊಲೆ ಮಾಡೋಕೆ ಮೋಟಿವ್ ಏನು ಎಲ್ಲಾನು ಬರಿತೀನಿ. ಹಂಗೇನಾದ್ರೂ ಬರೆದ್ರೆ ಈ ಪೇಪರ್ಗೆ ಶಿಕ್ಷೆ 7 ವರ್ಷ. ಸಪೋಸ್ ನೀನು ಬೇರೆ ಏನಾದ್ರೂ ತಪ್ಪು ಮಾಡಿದ್ದೆ ಅನ್ಕೋ, ಆಗ ಅದನ್ನ ಬೇರೆ ಶೀಟ್ ಅಲ್ಲಿ ಬರಿಬೇಕು. ಈಗ 2 ಕೇಸ್ ರಿಜಿಸ್ಟರ್ ಆದ್ರೆ 2ಕ್ಕೂ ಸೇರಿ 14 ವರ್ಷ ಶಿಕ್ಷೆ ಆಗುತ್ತೆ. ಅದ್ರ ಬದಲು ನೀನೇನಾದ್ರೂ ತಪ್ಪು ಮಾಡಿದ್ರೆ ಹೇಳು, ಸೆಂಗೋಟೆನ್ ಮರ್ಡರ್ ಕೇಸ್ ಬಗ್ಗೆ ಬರೆಯೋ ಶೀಟ್ ನಲ್ಲೇ ಸೇರಿಸ್ಬಿಡ್ತೀನಿ. ಆಗ 7 ವರ್ಷ ಮಾತ್ರ ಶಿಕ್ಷೆ ಆಗುತ್ತೆ ಅಂತ. ರವಿ ತುಂಬಾ ಜನಕ್ಕೆ ಯಾಮಾರಿಸಿ ಒಡವೆ ದುಡ್ಡನ್ನೆಲ್ಲ ಕಿತ್ಕೊಂಡಿರ್ತಾನೆ ಅಲ್ವಾ, ಅದನ್ನ ರಿಕವರಿ ಮಾಡೋಕೆನೆ ಪರದಿ ಪ್ಲಾನ್ ಮಾಡ್ತಿರೋದು. ಆದ್ರೆ ರವಿ ಬೇರೆ ಯಾವುದೇ ಕೇಸ್ ಬಗ್ಗೆನೂ ಹೇಳ್ತಾ ಇಲ್ಲ. ಸರಿ, ನಿನ್ಗೆ ಏನಾದ್ರೂ ನೆನ್ಪು ಬಂದ್ರೆ ನನಗೆ ಕಾಲ್ ಮಾಡು, ನಾನು ನಾಳೆನೆ FIR ಬರೀತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರಾತ್ರಿ ರವಿಗ್ ನಿದ್ದೆನೆ ಬರ್ತಿಲ್ಲ. ಪರ್ದಿ ಸರ್ ಜೊತೆಲಿ ಮಾತಾಡ್ಬೇಕು ಅಂತ ಕಾನ್ಸ್ಟೇಬಲ್ ಹತ್ರ ಹೇಳ್ತಾನೆ. ಅದಕ್ಕೆ ಪರ್ದಿ ರಾತ್ರಿನೇ ಸ್ಟೇಷನ್ಗೆ ಬರ್ತಾರೆ. ರವಿಗ್ ಗೊತ್ತಿಲ್ದೆ ಅವ್ನ್ ಮಾತಾಡೋದ್ನ ರೆಕಾರ್ಡ್ ಮಾಡ್ಕೋತಾರೆ. ಏನ್ ವಿಷಯ ಹೇಳ್ ರವಿ, ಈ ಸಮಯದಲ್ಲಿ ಕರ್ದಿದ್ಯಾ? ಸರ್, ನಾನು ಇನ್ನೊಂದು ತಪ್ಪು ಮಾಡಿದ್ದೀನಿ, ಅದನ್ನ ಕೂಡ ಅದೇ ಪೇಜ್ ಅಲ್ಲೇ ಸೇರ್ಸ್ಬಿಡಿ. ಮುರುಗೇಸನ್ ಅಂತ ಒಬ್ಬ ಇದ್ದ.
ನೀವೆಲ್ಲ ಸೂಸೈಡ್ ಕೇಸ್ ಅನ್ಕೊಂಡಿದ್ದೀರಾ, ಆಕ್ಚುಲಿ ನನ್ಗೂ ಅವನ ಹೆಂಡತಿಗೂ ಅಫೇರ್ ಇತ್ತು. ಇದನ್ನ ಒಂದಿನ ಮುರುಗೇಸನ್ ನೋಡ್ಬಿಟ್ಟ. ಈ ವಿಷಯದಲ್ಲಿ ನನ್ಗೂ ಅವನಿಗೂ ಜಗಳ ಆಯ್ತು. ಬಾವಿ ಪಕ್ಕದಲ್ಲೇ ಇತ್ತು. ಅವನ್ ಹೆಂಡತಿ ಕಣ್ಣಲ್ಲೇ ಸಿಗ್ನಲ್ ಕೊಟ್ಲು, ಅವನ್ನ ಬಾವಿಗೆ ತಳ್ಳಿ ಸಾಯಿಸ್ಬಿಡು ಅಂತ. ನಾನು ಹಂಗೇನೆ ಮಾಡ್ದೆ. ಇದನ್ ಕೇಳಿ ಪರ್ದಿಗೆ ಶಾಕ್ ಆಗುತ್ತೆ. ಸರಿ ಬಿಡು, ಸೆಂಗೋಟೆನ ಕೊಲೆ ಕೇಸ್ನಲ್ಲಿ ಇದನ್ನ ಕೂಡ ಸೇರಿಸ್ತೀನಿ. ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಅವ್ನು ಇನ್ನೊಂದು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ರವಿ ಮತ್ತೆ ಪರದಿನ ಸಪರೇಟ್ ಆಗಿ ಕರೆದು, ಸರ್ FIR ನ ಬರ್ದು ಬಿಟ್ರಾ? ಇಲ್ಲ, ಇನ್ನೂ ಬರ್ದಿಲ್ಲ, ಬರಿಬೇಕು. ಸರ್ 2 ಕೊಲೆ ಮಾಡಿದ್ದೀನಿ ಅಂದೆ ಅಲ್ವಾ, ಅದನ್ನ 3 ಅಂತ ಬರ್ದು ಬಿಡಿ. ಪಕ್ಕದೇರೆ ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತ ಒಬ್ಬ ಕಾಣ್ತಿಲ್ಲ ಅನ್ಕೊಂಡು ಬಂದಿದ್ರು ಅಲ್ವಾ, ಅವನ್ನ ಕೂಡ ನಾನೇ ಕೊಂದಿದ್ದು. ಇದನ್ ಕೇಳಿ ಪರದಿಗೆ ಜೀವ ಬಾಯಿಗೆ ಬಂದಿದೆ. ಸರಿ, 1 ನಿಮಿಷ ಇರು ಬಂದೆ. ಹೊರಗಡೆ ಬಂದು 3 ಕೊಲೆ ಮಾಡಿದ್ದಾನಂತೆ ಅಂದಾಗ ಇನ್ಸ್ಪೆಕ್ಟರ್ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ. ಈಗ ಮತ್ತೆ ಪರ್ದಿನ್ ಕರೆದು, ಸರ್ 3 ಅಲ್ಲ 4 ಕೊಲೆ ಮಾಡಿದ್ದೀನಿ. ಗಾಬರಿ ಆಗಿದ್ದ ಪರ್ದಿ, ಈಗ ಅಷ್ಟೇ 3 ಅಂದೆ, ಈಗ 4 ಅಂತಿದ್ಯಾ? ಕರೆಕ್ಟ್ ಆಗಿ ಹೇಳು, 3 4? ಸರ್ ಎಲ್ಲ ಹೇಳ್ತೀನಿ, ಒಂದೇ ಪೇಪರ್ ನಲ್ಲಿ ಬರೀರಿ. ಇಲ್ಲ ಅಂದ್ರೆ ನೀವು 2-3 ಪೇಪರ್ ನಲ್ಲಿ ಬರ್ದು ಬಿಟ್ರೆ ನಾನು ತುಂಬಾ ವರ್ಷ ಜೈಲಲ್ಲೇ ಇರ್ಬೇಕಾಗುತ್ತೆ. ನಮ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಅಂತ ಅಂಟಿಸಿರೋ ಎಲ್ರನ್ನೂ ಕೊಂದಿದ್ದು ನಾನೇ ಅಂತ. ಗಾಬರಿ ಆಗಿದ್ದ ಪರ್ದಿ ಹೊರಗಡೆ ಬಂದು ಟೋಟಲ್ 8 ಜನರನ್ನ ಕೊಲೆ ಮಾಡಿದ್ದಾನಂತೆ ಅಂತ. ಎಲ್ರಿಗೂ ಗಾಬರಿ ಆಗಿದೆ. ಇವತ್ ಪೂಜೆ ಇರೋದ್ರಿಂದ ಎಲ್ರು ಬನ್ನಿ ಅಂತ ಅವನೇ ಮುಂದೆ ಹೋಗ್ತಾ ಇದ್ದಾನೆ. ದೇವಸ್ಥಾನದಲ್ಲಿ ಊಟ ಎಲ್ಲ ಆದ್ಮೇಲೆ ಪರ್ದಿ ಹೆಂಡತಿಗೆ ಊಟನ ನಾನೇ ಕೊಡ್ತೀನಿ ಅಂತ ರವಿ ಊಟ ಇಸ್ಕೊಂಡು ಹೋಗ್ತಾನೆ. ಆಲ್ರೆಡಿ 8 ಕೊಲೆ ಮಾಡಿರೋನು ತನ್ನ ಹೆಂಡತಿಗೆ ಊಟ ತಗೊಂಡು ಹೋದ್ರೆ ಹೇಗ್ ತಾನೇ ಸುಮ್ನಿರೋಕ್ ಸಾಧ್ಯ? ಅದಕ್ಕೆ ಹಿಂದೆನೆ ಹೋಗಿ ಏನಾದ್ರೂ ಕ್ರಿಟಿಕಲ್ ಸಿಚುವೇಶನ್ ಬಂದ್ರೆ ಶೂಟ್ ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅವನು ನಿದ್ದೆ ಮಾಡ್ತಿರೋ ರೇವತಿ ಹಾಗೇನೆ ಮಗುಗೆ ಬೆಡ್ಶೀಟ್ ನ ಒಸಿ ಅಲ್ಲಿಂದ ಬರ್ತಾನೆ. ಪರದಿಗೆ ಅನ್ನಿಸ್ತಾ ಇದೆ ಇವನು 8 ಕೊಲೆ ಮಾಡಿದ್ರೂನು ಒಳ್ಳೆ ಮನ್ಸು ಕೂಡ ಇದೆ ಅಂತ. ಈಗ ADSP ಬಂದು ಯಾಕೆ ಕೊಲೆ ಮಾಡ್ದೆ ಅಂದಾಗ ನಾನ್ ಕೊಲೆ ಮಾಡಿಲ್ಲ ಅಂತಿದ್ದಾನೆ. ಎಲ್ರಿಗೂ ತಲೆ ಕೆಟ್ಟು ಹೋಗುತ್ತೆ. ಪರ್ದಿಗೆ ಏನೋ ಸ್ಟ್ರೈಕ್ ಆಗಿದ್ರಿಂದ ಆ ದಿನ ಕಾಡಲ್ಲಿ ಡೆಡ್ ಬಾಡಿ ಸಿಕ್ಕಿದ್ದ ಜಾಗಕ್ಕೆ ಬರ್ತಾರೆ. ಒಂದು ಜಾಗದಲ್ಲಿ ಸ್ವಲ್ಪ ಗುಂಡಿ ತರ ಇದೆ, ಅಂದ್ರೆ ಬಾಡಿನ ಹೂತಾಕಿರೋ ತರನೇ ಇದೆ. ರವಿ ಮಾಡಿರೋದು 8 ಕೊಲೆ ಅಲ್ಲ 9 ಅಂತ ಹೇಳ್ತಾರೆ. ಕಾಡಲ್ಲಿ ಸಿಕ್ಕಿದ್ದ ಡೆಡ್ ಬಾಡಿ, ಆಮೇಲೆ ತಲೆ ಮಿಸ್ಸಿಂಗ್. ಖಂಡಿತ ತಲೆ ರವಿ ಹತ್ರನೇ ಇದೆ. ಆ ಕೊಲೆನ ಮಾಡಿರೋದು ಅವನೇ. ಪರ್ದಿ ಕಮಿಷನರ್ಗೆ ಹೇಳ್ತಿರೋ ಪ್ರಕಾರ ಸೆಂಗೋಟೆಯನ್ನ ಕೊಂದು 1 ಅಡಿ ಆಳದಲ್ಲಿ ಹೂತಾಕಿದ್ದಾನೆ. ಅದೇ ತರ ನಮ್ಗೆ ಕಾಡಲ್ ಸಿಕ್ಕಿದ್ದ ಡೆಡ್ ಬಾಡಿ ಪಕ್ಕದಲ್ಲಿ 1 ಅಡಿ ಆಳದಲ್ಲಿ ಗುಂಡಿ ತೋಡಿರೋ ಗುರ್ತಿದೆ. ಅಂದ್ರೆ ಕಾಣೆಯಾಗಿರೋ ತಲೆ ರವಿ ಹತ್ರನೇ ಇದೆ ಅಂತ. ಇದನ್ನ ಕದ್ದು ಕೇಳಿಸ್ಕೊತಾ ಇದ್ದ ಪ್ರೆಸ್ ಅವನು ಈ ವಿಷಯನ ನ್ಯೂಸ್ ಪೇಪರ್ ನಲ್ಲಿ ಲೀಕ್ ಮಾಡ್ಬಿಡ್ತಾನೆ. ಕಾಡಲ್ ಸಿಕ್ಕಿದ್ದ ಡೆಡ್ ಬಾಡಿಲಿ ತಲೆ ಮಿಸ್ಸಿಂಗ್ ಆಗಿರೋ ವಿಷಯನ ಹೈಡ್ ಮಾಡಿದ್ದಾನೆ ಅಂತ ಪರ್ದಿನ ಸಸ್ಪೆಂಡ್ ಮಾಡ್ತಾರೆ. ಇನ್ನು ರವಿಗೆ ಎಷ್ಟೇ ಹೊಡೆದ್ರುನು ನಾನ್ ಕೊಲೆ ಮಾಡಿಲ್ಲ ಅಂತಿದ್ದಾನೆ. ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವು ಇವನಿಗೆ ಎಷ್ಟೇ ಟಾರ್ಚರ್ ಮಾಡಿದ್ರುನು ಸತ್ಯ ಬಾಯ್ ಬಿಡಲ್ಲ. ಪರ್ದಿ ಜೊತೆ ಮಾತ್ರ ಅವನು ಚೆನ್ನಾಗಿ ಮಾತಾಡ್ತಾನೆ. ಅವನ್ನೇ ಕರ್ಸಿ ವಿಚಾರಣೆ ಮಾಡಿಸಿದ್ರೆ ಬಾಯ್ ಬಿಡ್ಬೋದು ಅಂತ. ಸೊ ಈಗ ಪರ್ದಿನ ಕರೆಸ್ತಾರೆ. ಪರ್ದಿ ಫಸ್ಟ್ ರವಿನ ಕರ್ಕೊಂಡು ಅವ್ರ ಮಗಳು ರೇವತಿನ ನೋಡೋಕೆ ಊರಿನ ಕಡೆ ಹೋಗ್ತಾರೆ. ಹೋಗಿ ನಿನ್ ಮಗಳನ್ನ ನೋಡ್ಕೊಂಡ್ ಬಾ, ನಾನ್ ಇಲ್ಲೇ ಇರ್ತೀನಿ. ಈಗ ಪ್ಲಾನ್ ಏನಂದ್ರೆ ರವಿ ಮಗಳನ್ನ ನೋಡಿ ವಾಪಸ್ ಬಂದು ನನ್ ಬೈಕ್ ಹತ್ರ ವೇಟ್ ಮಾಡಿದ್ರೆ ಈಸಿಯಾಗಿ ಅವನ್ ಬಾಯಿಂದ ಸತ್ಯನ ಹೊರ ಬರೋ ತರ ಮಾಡ್ಬೋದು. ನಾನ್ ಇಲ್ಲ ಅಂತ ಗೊತ್ತಾಗಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಯಾರಿಂದನೂ ಅವನ್ ಬಾಯಿಂದ ಸತ್ಯನ ಹೊರ ಬರ್ಸೋದಕ್ಕಾಗಲ್ಲ ಅಂತ. ನೋಡಿದ್ರೆ ಅವನು ಪರ್ದಿಗೋಸ್ಕರ ಬೈಕ್ ಹತ್ರ ವೇಟ್ ಮಾಡ್ತಾ ಇದ್ದಾನೆ. ಸೊ ಹಾಗಾದ್ರೆ ಇವನ್ ಬಾಯಿಂದ ಸತ್ಯ ಹೊರ ಬರೋ ತರ ಮಾಡ್ಬೋದು. ಈಗ ಪರ್ದಿ ಕೇಳ್ತಾರೆ ನಿನ್ನಿಂದ ನನ್ನ ಸಸ್ಪೆಂಡ್ ಮಾಡಿದ್ದಾರೆ, ನನಗೆ ಈ ಕೆಲ್ಸ ತುಂಬಾನೇ ಮುಖ್ಯ, ದಯವಿಟ್ಟು ಸತ್ಯ ಹೇಳು ಅಂತ. ಈಗ ರವಿ ಏನ್ ನಡೀತು ಅಂತ ಹೇಳಕ್ ಶುರು ಮಾಡ್ತಾನೆ. ಈ ಊರಲ್ಲಿ ನನ್ನ ಎಲ್ಲ ತುಂಬಾ ಕೇವಲವಾಗಿ ಟ್ರೀಟ್ ಮಾಡ್ತಾ ಇದ್ರು. ಎಲ್ರಿಗೂ 500 ರೂಪಾಯಿ ಸಂಬಳ ಕೊಟ್ರೆ ನನಗೆ ಮಾತ್ರ 200. ರವಿ ಅಷ್ಟೇ ಕೊಟ್ರು ಇಸ್ಕೊತಾನೆ, ಪ್ರಶ್ನೆ ಕೇಳಲ್ಲ ಅಂತ. ನನ್ ತಮ್ಮ ಒಂದು ಹುಡುಗಿನ ಲವ್ ಮಾಡಿ ಮನೆ ಕರ್ಕೊಂಡ್ ಬಂದ. ಆದ್ರೆ ಹಿರಿ ಮಗ ನನಗ್ ಮದ್ವೆ ಮಾಡಿಸ್ಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ಲ. ಆಕ್ಚುಲಿ ಅವ್ರ ತಮ್ಮ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾನೆ. ಅವನ್ನೇ ನಂಬಿ ಬಂದವಳನ್ನ ಹೇಗೆ ವಾಪಸ್ ಕಳ್ಸೋದು ಅಂತ ನನ್ನ ಮದ್ವೆ ಆಗ್ತೀಯ ಅಂದಾಗ ಅವಳು ಕೂಡ ಒಪ್ಕೊಂಡಿದ್ರಿಂದ ರವಿ ಅವಳನ್ನ ಮದ್ವೆ ಆಗಿರ್ತಾನೆ. ಅದೇ ಹುಡುಗಿನೇ ಸೆಲ್ವಿ. ಲೈಫ್ ಚೆನ್ನಾಗೇ ಇತ್ತು. ಒಂದು ಹೆಣ್ಮಗು ಕೂಡ ಹುಟ್ಟಿದೆ. ಅದೇ ಹುಡುಗಿನೇ ರೇವತಿ. ಆದ್ರೆ ಒಂದಿನ ಸೆಲ್ವಿ ಕೈಯಲ್ಲಿ ಕಾಸ್ಟ್ಲಿ ಸ್ಮಾರ್ಟ್ ಫೋನ್ ಇರೋದ್ ನೋಡಿ ಇವನಿಗೆ ಡೌಟ್ ಬಂದಿದೆ. ಎಲ್ಲಿಂದ ದುಡ್ಡು ಬಂತು ಫೋನ್ ತೆಗಿಯಕ್ಕೆ ಅಂತ ಕೇಳಿದಾಗ ಸೆಲ್ವಿ ಹೇಳಿದ್ದಾಳೆ, ನೀನ್ ಅನ್ಕೊಂಡಿರೋ ತರ ನಾನೇನು ಮೈಮಾರಿ ಈ ಫೋನ್ ನ ತಗೊಂಡಿಲ್ಲ, ಬದಲಾಗಿ ಯಾಮಾರಿಸ್ದೆ. ಈ ಊರಲ್ಲಿ ಎಲ್ರು ನನ್ನ ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತಿದ್ರು, ಅವ್ರನ್ನೆಲ್ಲ ಯಾಮಾರಿಸ್ದೆ. ಕೆಲ್ಸ ಮಾಡಿ ಸಂಪಾದನೆ ಮಾಡೋಣ ಅಂದ್ರೆ ಎಲ್ರು ನೋಡೋ ದೃಷ್ಟಿನೇ ಬೇರೆ ತರ ಇದೆ, ಅದಕ್ಕೇನೆ ಹೀಗ್ ಮಾಡ್ದೆ ಅಂದಾಗ ಆಮೇಲೆ ಇವನು ಕೂಡ ಅವಳ ಜೊತೆ ಕೈ ಜೋಡಿಸಿ ಯಾಮಾರ್ಸೋಕ್ ಶುರು ಮಾಡಿದ್ದಾನೆ. ಹೆಂಡ್ತಿನ ಕದ್ದು ನೋಡಕ್ ಬಂದವ್ರನ್ನ ಟೀ ಕುಡಿಯೋಕೆ ಕರ್ಕೊಂಡು ಹೋಗಿ ಹಾಲ್ ತರೋ ನೆಪದಲ್ಲಿ ಹೊರಗಡೆ ಹೋಗಿ ರಿಟರ್ನ್ ಬಂದಾಗ ಇವನ್ ಗೆಸ್ ಮಾಡ್ದಂಗೆನೆ ಅವರೆಲ್ಲ ಸೆಲ್ವಿ ಮೇಲೆ ಕಣ್ ಹಾಕಿ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಇವನು ಕರೆಕ್ಟ್ ಆಗಿ ಎಂಟರ್ ಆಗಿರ್ತಾನೆ. ಇದೇ ವಿಷಯನ ಇಟ್ಕೊಂಡು ಅವ್ರನ್ನೆಲ್ಲ ಬ್ಲಾಕ್ ಮೇಲ್ ಮಾಡಿ ಇವರು ದುಡ್ಡು ಕಿತ್ಕೊಂಡಿರ್ತಾರೆ.
ಆದ್ರೆ ಒಂದಿನ ಸೆಲ್ವಿ ರವಿ ಹಾಗೇನೆ ರೇವತಿನ ಬಿಟ್ಟು ಅವಳು ಇಷ್ಟಪಟ್ಟಿದ್ದ ವ್ಯಕ್ತಿನ ಕರ್ಕೊಂಡು ಓಡೋಗಿರ್ತಾಳೆ. ಮಗಳನ್ನ ಹೇಗ್ ಸಾಕೋದು ಅಂತ ಯೋಚನೆ ಮಾಡಿದ್ದಾನೆ. ಯಾಕಂದ್ರೆ ಇವನಿಗೆ ಯಾರು ಕೆಲ್ಸ ಕೊಡಲ್ಲ, ಕೊಟ್ರುನು ಕಡಿಮೆ ಸಂಬಳ ಕೊಡ್ತಾರೆ. ಅದಕ್ಕೇನೆ ಒಂದು ಪ್ಲಾನ್ ಮಾಡಿದ್ದಾನೆ. ಸ್ವಲ್ಪ ಹಣ ಒಡವೆ ಇರೋರ್ನ ಟಾರ್ಗೆಟ್ ಮಾಡಿ, ಈ ಊರಲ್ಲಿ ನಿಧಿ ಇರೋ ಜಾಗ ನನ್ಗೆ ಮಾತ್ರ ಗೊತ್ತು, ಮಿಥುನ ರಾಶಿನಲ್ಲಿ ಹುಟ್ಟಿರೋ ವ್ಯಕ್ತಿಯಿಂದ ಮಾತ್ರ ಆ ನಿಧಿನ ತೆಗಿಯೋಕ್ ಸಾಧ್ಯ ಅಂತ ಅದೇ ರಾಶಿನಲ್ಲಿ ಹುಟ್ಟಿದವ್ರನ್ನ ಟಾರ್ಗೆಟ್ ಮಾಡಿ ಪೌರ್ಣಮಿ ದಿನ ಕಣ್ಣಿಗೆ ಬಟ್ಟೆ ಕಟ್ಟಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಸಾಕು, ನಿಧಿ ಇರೋ ಜಾಗ ಗೊತ್ತಾಗುತ್ತೆ. ಸಿಗೋ ನಿಧಿನಲ್ಲಿ ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಸುಳ್ಳು ಹೇಳಿ ಕರ್ಸ್ಕೊಂಡು ಹೀಗೆ ನಿಧಿಗೆ ಆಸೆ ಪಟ್ಟು ಬಂದವ್ರನ್ನ ಸಾಯಿಸಿ ಅವ್ರ ಹತ್ರ ಇದ್ದ ಚಿನ್ನಾಭರಣಗಳನ್ನ ಎತ್ಕೊಂಡಿದ್ದಾನೆ. ಹೀಗೆ ಅದು ಅಭ್ಯಾಸ ಆಗಿದ್ರಿಂದ ಈ ರೀತಿ ಕೊಲೆಗಳನ್ನ ಮಾಡೋದನ್ನ ಮುಂದುವರಿಸಿದ್ದಾನೆ. ಈಗ ರವಿ ಹೇಳಿದ್ದ ಸ್ಪಾಟ್ ನಲ್ಲಿ ಗುಂಡಿ ತೊಡೆದಾಗ ಕೆಲವೊಂದು ಅಸ್ಥಿ ಪಂಜರಗಳು ಸಿಗುತ್ತೆ. ಸೊ ವಿಚಾರಣೆ ಮುಗಿಯೋವರೆಗೂ ರವಿ ಜೈಲಲ್ಲೇ ಇರಬೇಕು. ಆದ್ರೆ ರವಿ ಕಾಡಲ್ ಸಿಕ್ಕಿದ್ದ ಡೆಡ್ ಬಾಡಿಯ ತಲೆ ಇರೋ ವಿಷಯನ ಹೇಳಿಲ್ಲ. ಆ ತಲೆ ಸಿಕ್ಕಿದ್ರೆ ಮಾತ್ರ ಸತ್ತೋಗಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಗಿ ಇವನ್ ಕಳ್ಕೊಂಡಿರೋ ಕೆಲ್ಸ ಮತ್ತೆ ಸಿಗುತ್ತೆ. ಈಗ ಜೈಲಲ್ಲಿ ಇರುವಾಗ ಇವನು ನಡೆದ ವಿಷಯನ ಹೇಳ್ದಾಗ ಇನ್ನೊಬ್ಬ ಕೈದಿ ಹೇಳ್ತಾನೆ, ನೀನೊಬ್ಬ ದಡ್ಡ, ನಿನ್ನ ಯಾಮಾರ್ಸಿ ಎಲ್ಲಾ ವಿಷಯನ ತಿಳ್ಕೊಂಡಿದ್ದಾರೆ, ಈಗ ನಿನ್ನ ಜೈಲಿಗೂ ಕಳಿಸಿದ್ದಾರೆ ಅಂತ. ಈಗ್ಲೇ ರವಿ ಒಂದು ಟ್ವಿಸ್ಟ್ ಕೊಡ್ತಾನೆ. ನಾನೊಂದಿನ ಸ್ಟೇಷನ್ ನಲ್ಲಿ ಇರುವಾಗ ಉತ್ತಮನವರು ಪೇಪರ್ ಓದ್ತಾ ಇದ್ರು. ತಲೆ ಇಲ್ಲ ಅಂದ್ರೆ ಸತ್ತಿರೋದು ಯಾರು ಅಂತ ಕಂಡು ಹಿಡಿಯೋಕ್ಕಾಗಲ್ಲ, ಕೊಲೆ ಮಾಡಿದವನು ಮುಂದೆ ಬಂದ್ರೂನು ಕೇಸ್ ಹಾಕಕ್ ಆಗಲ್ಲ ಅಂತಿದ್ರು. ಆಗ್ಲೇ ನನಗೆ ಗೊತ್ತಾಯ್ತು, ಶವದಲ್ಲಿ ತಲೆ ಇಲ್ಲ ಅಂದ್ರೆ ಕೇಸ್ ಹಾಕಕ್ ಆಗಲ್ಲ ಅಂತ. ಮಾಡಿರೋ ತಪ್ಪಿಂದ ಯಾವತ್ತಾದ್ರೂ ಸಿಗಾಕೋತೀನಿ ಅನ್ನೋ ಭಯ ಇತ್ತು. ಅದಕ್ಕೆ ರೀಸೆಂಟ್ಲಿ ಕೊಂದು ಹೂತಾಕಿದ್ದ ಡೆಡ್ ಬಾಡಿನ ಮತ್ತೆ ಮೇಲೆತ್ತಿ ತಲೆನ ಕಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಶವನ ಗುಂಡಿಯಿಂದ ತೆಗೆದು ತಲೆನ ಕಟ್ ಮಾಡ್ತಾ ಇರುವಾಗ ರೌಂಡ್ಸ್ ಬಂದಿದ್ದ ಕಾನ್ಸ್ಟೇಬಲ್ಗೆ ಶಬ್ದ ಕೇಳಿ ಯಾರದು ಅಂತ ಕಿರ್ಚ್ತಾ ಇದ್ರು. ಸಿಗಾಕೋತೀನಿ ಅನ್ನೋ ಭಯದಲ್ಲಿ ಅಲ್ಲಿಂದ ಓಡೋದೆ. ಭಯ ಜಾಸ್ತಿ ಆಯ್ತು. ಬೆಳಗ್ಗೆ ಸ್ಟೇಷನ್ಗೆ ಹೋದಾಗ ಯಾರಿಗೂ ಆ ಡೆಡ್ ಬಾಡಿ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಅದಕ್ಕೆ ಬೆಳಗ್ಗೆ ಹೋಗಿ ಆ ತಲೆನ ತೆಗಿಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಸ್ಟೇಷನ್ ನಲ್ಲಿ ನಿರಂತರವಾಗಿ ಕೆಲಸ ಕೊಡ್ತಾನೆ ಇದ್ರು. ಕೆಲಸ ಮುಗಿಸಿ ಸ್ಪಾಟ್ ಗೆ ಹೋಗೋ ಅಷ್ಟ್ರಲ್ಲಿ ನನ್ಗಿಂತ ಮುಂಚೆನೆ ಪೊಲೀಸ್ನವರು ಸ್ಪಾಟ್ ನಲ್ಲಿ ಇದ್ರು. ಕಮಿಷನರ್ ಸೇರಿದ ಜನರನ್ನ ಕಳ್ಸೋಕೆ ಹೇಳ್ದಾಗ ಎಲ್ರನ್ನೂ ಕಳ್ಸಿದ ಪೊಲೀಸ್ನವರು ನಮ್ ರವಿ ತಾನೆ ಅಂತ ನನ್ ಮಾತ್ರ ಬಿಟ್ಬಿಟ್ರು. ಸುತ್ತಮುತ್ತ ನೋಡ್ದೆ, ಯಾರು ಕೂಡ ನನ್ನ ಅಬ್ಸರ್ವ್ ಮಾಡ್ತಾ ಇರ್ಲಿಲ್ಲ. ಪರ್ದಿ ಸರ್ ಕಮಿಷನರ್ನ ಕಳ್ಸೋಕೆ ರೋಡಿಗೆ ಹೋದಾಗ ಆ ತಲೆನ ಬ್ಯಾಗ್ ಅಲ್ಲಿ ಹಾಕೊಂಡು ರೋಡ್ ಕ್ರಾಸ್ ಮಾಡಿ ಕಾಡಿನ ವಿರುದ್ಧ ದಿಕ್ಕಿನಲ್ಲಿ ತಲೆನ ಬಿಸಾಡಿ ಹೋಗ್ಬಿಟ್ಟೆ. ತಲೆ ಒಂದು ಕಡೆ ಮುಂಡ ಒಂದು ಕಡೆ ಇರೋದ್ರಿಂದ ನಾನ್ ಸಿಗಾಕೋತೀನಿ ಅನ್ನೋ ಭಯ ಇತ್ತು. ಮತ್ತೆ ಕಾಡಿಗೆ ಹೋಗಿ ಆ ತಲೆನ ಸುಟ್ಟು ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಪೊಲೀಸ್ ಇದ್ದಿದ್ರಿಂದ ಆಗ್ಲಿಲ್ಲ. ಆಗ್ಲೇ ಪರ್ದಿ ಸರ್ಗೆ ಕಾಡಲ್ಲಿ ಒಂದು ಲೈಟ್ ಸಿಕ್ತು. ಅವ್ರನ್ನ ದಾರಿ ತಪ್ಸೋಕೆ ಅದು ಪಕ್ಕದೂರಿನ ಕಾಡು ಜನಾಂಗದವರು ಶಿಕಾರಿಗೆ ಬಳಸೋ ಟಾರ್ಚ್ ಅಂತ ಸುಳ್ಳು ಹೇಳ್ದೆ. ಇದ್ರಿಂದ ಅವರು ಕನ್ಫ್ಯೂಸ್ ಆದ್ರು. ಆದ್ರೆ ನನ್ ಬ್ಯಾಡ್ ಲಕ್, ಒಬ್ಬನಿಂದ ನಾನು ಕೊಂದು ಹೂತಾಕಿದ್ದ ಸೆಂಗೋಟೈನ್ ಡೆಡ್ ಬಾಡಿ ಪೊಲೀಸರಿಗೆ ಸಿಕ್ತು. ಆಗ್ಲೇ ಸೆಂಗೋಟೈನ್ ಹಾಗೇನೆ MLAಗೆ ಇದ್ದ ವೈರತ್ವನ ಇಟ್ಕೊಂಡು MLAನೆ ಕೊಂದಿರೋದು ಅನ್ನೋ ತರ ಗಾಳಿ ಸುದ್ದಿ ಹಬ್ಬಿಸ್ದೆ. ಆದ್ರೆ ಪೊಲೀಸ್ನವರು ಪ್ರೊಫೆಸರ್ ಹಾಗೇನೆ MLAನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಾಗ ನಾನು ತಪ್ಸ್ಕೊಂಡೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಪಕ್ಕದೂರಿನ SI ನಾನ್ ಕೊಂದಿದ್ದ ಇನ್ನೊಬ್ಬನ್ನ ಹುಡ್ಕೊಂಡ್ ಬಂದಿದ್ರು. ಹೊಸ ಕೇಸ್ ಬಿಸಿ ಹಿಡಿಯೋ ಅಷ್ಟ್ರಲ್ಲಿ ಸೆಂಗೋಟೈನ್ ಕೇಸ್ ಮುಗಿಲಿ ಅಂತ ಉತ್ತಮನ್ ಅವ್ರನ್ನ ಪ್ರವೋಕ್ ಮಾಡಿ MLA ಹಾಗೇನೆ ಪ್ರೊಫೆಸರ್ ಸೆಂಗೋಟೈನ್ ಕೊಂದಿದ್ದು ಅಂತ ಒಪ್ಕೊಳ್ಳೋ ತರ ಮಾಡ್ದೆ. ಆದ್ರೆ ಅವರು ಏಟ್ ತಡಿಯಕ್ಕಾಗ್ದೆ ತಪ್ಪೊಪ್ಕೊಂಡ್ರೆ ಹೊಡಿಯಲ್ಲ ಅಂತ ನಾವು ಹೇಳ್ಕೊಟ್ಟಿದ್ನ ಹಂಗೇನೆ ಹೇಳ್ಬಿಟ್ರು. ಇದ್ರಿಂದ ಟ್ರಿಗರ್ ಆಗಿದ್ದ ಪರ್ದಿ ಸರ್ ಉತ್ತಮನ್ ಅವರಿಗೆ ಬೈದು ನನ್ನ ಸ್ಟೇಷನ್ ಇಂದ ಹೊರಗಡೆ ಕಳಿಸ್ಬಿಟ್ರು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಮ್ ಮನೆ ಪಕ್ಕದಲ್ಲಿ ಕದಿಯಕ್ ಬಂದಿದ್ದ 4 ಜನರ ಬಗ್ಗೆ ಮಾಹಿತಿ ಕೊಟ್ಟು ಮತ್ತೆ ಪರ್ದಿ ಸರ್ ವಿಶ್ವಾಸನ ಗಳಿಸ್ದೆ. ಪರ್ದಿ ಸರ್ ನನ್ನ ನಂಬಿ ನೆಕ್ಸ್ಟ್ ಏನೇ ಕೆಲ್ಸಕ್ ಬರಕ್ಕೆ ಹೇಳಿದ್ರು. ಆದ್ರೆ ಪೊಲೀಸ್ ಮುರುಗನ್ನ ಹುಡ್ಕೊಂಡು ನಮ್ಮನೆಗ್ ಬಂದ್ಬಿಟ್ರು. ಅಲ್ಲಿದ್ದ ಫೋನ್ ನ ಕೂಡ ಕಂಡು ಹಿಡಿದ್ರು. ಆ ಫೋನ್ ನ ಬೇರೊಬ್ಬನ ಹತ್ರ ಇಸ್ಕೊಂಡಿದ್ದು ಅಂತ ಸುಳ್ಳು ಹೇಳ್ದೆ. ನಾನ್ ಫೋನ್ ಇಸ್ಕೊಂಡಿದ್ದೀನಿ ಅಂತ ಹೇಳಿದ್ದ ವ್ಯಕ್ತಿನ ಮೊದ್ಲೇ ಸಾಯಿಸ್ಬಿಟ್ಟಿದ್ದೆ. ಆದ್ರೆ ನಾನ್ ಸಿಕ್ಸಿದ್ದ ಹುಡುಗರಿಂದಾನೆ ನನಗೆ ತೊಂದ್ರೆ ಆಯ್ತು. ಅವರೆಲ್ಲ ರಿಕವರಿ ಕೊಡ್ತೀವಿ ಅಂತ ಸೇಟುನ ಸಿಕ್ಸಿದ್ರಿಂದ ರಿಕವರಿನಲ್ಲಿ ಬಂದ ಒಡವೆನಲ್ಲಿ ಸೆಂಗೋಟೈನ್ ಚೈನ್ ಕೂಡ ಇತ್ತು. ಈ ವಿಷಯದಲ್ಲಿ ಸೇಟು ನನ್ನ ಸಿಕ್ಸ್ಬಿಟ್ಟ. ಸಿಗಾಕೊಂಡಿದ್ರಿಂದ ಸೆಂಗೋಟೈನ್ ವಿಷಯದಲ್ಲಿ ಸುಳ್ಳು ಕತೆ ಹೇಳ್ದೆ. ಪೊಲೀಸ್ನವರು ಕೂಡ ನಾನ್ ಹೇಳಿದ್ನ ನಂಬಿಟ್ರು. ಇಷ್ಟೆಲ್ಲ ಗೊತ್ತಿರೋ ನನ್ಗೆ FIR ಬಗ್ಗೆ ಗೊತ್ತಿರಲ್ವಾ? ಒಂದು ಕೊಲೆ ಮಾಡಿದ್ರು ಸರಿ, 2 ಕೊಲೆ ಮಾಡಿದ್ರು ಸರಿ, ಜೈಲಿಗೆ ಹಾಕ್ತಾರೆ. ನಾನ್ ಜೈಲಿಗೆ ಬಂದ್ರೆ ನನ್ ಮಗಳ ಗತಿ? ಅವಳನ್ನ ನೋಡ್ಕೊಳ್ಳೋಕೆ ಒಬ್ರು ಬೇಕಿತ್ತು. ಅದಕ್ಕೆ ಪರ್ದಿ ಸರ್ಗೆ ನಾನ್ ಮಾಡಿದ ಕೊಲೆಗಳ ಬಗ್ಗೆ ಸತ್ಯ ಹೇಳಕ್ ಶುರು ಮಾಡ್ದೆ. ಅವ್ರ ಬುದ್ಧಿವಂತಿಕೆಯಿಂದನೇ ಸತ್ಯ ಹೊರ ಬರೋ ತರ ಮಾಡಿರೋ ಹಾಗೆ ಅವ್ರನ್ನೇ ನಂಬಿಸ್ದೆ. ಅವ್ರ ನನ್ನ ನೋಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆನೆ ರೇವತಿ ಹಾಗೇನೆ ಮಗುಗೆ ಬೆಡ್ಶೀಟ್ ನ ಒತ್ಸಿ ಹೊರಗಡೆ ಬಂದೆ. ಇದರಿಂದ ಪರ್ದಿ ಸರ್ ನನ್ನ 100% ನಂಬಿಟ್ರು. ಅವ್ರು ನನ್ ಮಗಳನ್ನ ನೋಡ್ಕೋತಾರೆ ಅನ್ನೋದು ಗೊತ್ತಾಯ್ತು. ಅದಕ್ಕೇನೆ ಎಲ್ಲ ಸತ್ಯನು ಹೇಳ್ದೆ ಅಂತ.
ಆಮೇಲೆ ಒಂದಿನ ಪರದಿ ಜೈಲಿಗೆ ಬಂದಾಗ ಅವ್ರನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಆ ತಲೆ ಇರೋ ಜಾಗನ ಹೇಳ್ತಾನೆ. ಸೊ ಆ ತಲೆ ಸಿಕ್ಕಿದ್ರಿಂದ ಅವ್ರು ಕಳ್ಕೊಂಡಿದ್ದ ಕೆಲಸ ಮತ್ತೆ ಸಿಗುತ್ತೆ. ರವಿ ಗೆಸ್ ಮಾಡ್ದಂಗೆ ಪರದಿ ರವಿ ಮಗಳು ರೇವತಿನ ಚೆನ್ನಾಗಿ ನೋಡ್ಕೋತಾರೆ. ಇದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.